ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ತುಂಬ ದಿನ ಆಯಿತು ಈ ವಿಡಿಯೋ ಮಾಡೋಣ ಅಂದ್ಕೊಂಡಂಗೆಲ್ಲ ಅದೇನೋ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾನೆ ಇತ್ತು. ಫೈನಲಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬರಿಗೂ ನಾನು ಯಾರ್ಯಾರೆಲ್ಲ ಕಾಮೆಂಟ್ ಹಾಕಿದ್ದಾರೆ ಅವ್ರಿಗೆ ಆನ್ಸರ್ ಮಾಡ್ತೀನಿ. ಒಂದೇ ಒಂದು ಅಂದರೆ ಒಂದೊಂದು ಕ್ವಶನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಹಂಗಾಗಿ ಎಲ್ರಿಗೂ ಇದರಿಂದ ಕ್ಲಾರಿಟಿ ಅನ್ನೋದು ಸಿಕ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಫಸ್ಟ್ ಟೈಮ್ ನಾನು ಈ ಥರದ್ದೊಂದು ವಿಡಿಯೋ ಮಾಡ್ತಿರೋದು. ಸುಮಾರು ಒಂದು 55-56 ಕ್ವಶನ್ ಬಂದಿದೆ. ಬನ್ನಿ, ಫಸ್ಟ್ನೇದು ಅಂಬುಜಾ ಅವರು. ಆಯ್ ಮ್ಯಾಮ್, ನಮಸ್ತೆ. ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ಡೈಲಿ ತೋರಿಸಿ. ಆದಷ್ಟು ನಾವು ನಿಮ್ಮ ಥರನೇ ಹೆಲ್ದಿಯಾಗಿರುವಂಥ ಫುಡ್ಡನ್ನು ಮಕ್ಕಳಿಗೆ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಖಂಡಿತ ನೀವು ರೀಸೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಲ್ಡ್ ರೆಸಿಪೀಸ್ ಎಲ್ಲ ನೋಡಿ, ಬರೀ ಶಾರ್ಟ್ ವೀಡಿಯೋಸೇ ನೋಡಿ, ತುಂಬ ರೆಸಿಪೀಸ್ ಇದೆ. ಆರಾಮಾಗಿ ದಿನ ಒಂದೊಂದು ಮಾಡಿಕೊಡ್ಬೋದು. ನಾನು ಮುಂದೆ ಕೂಡ ಒಳ್ಳೊಳ್ಳೆ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂಜಾ ಅವರು, ನಿಮ್ಮ ಕೂದಲು ಅಷ್ಟೊಂದು ಹೆಲ್ದಿ ಆಗಿದೆ, ಆಯಿಲ್ ಮತ್ತು ಶಾಂಪು ಯಾವುದು ಯೂಸ್ ಮಾಡ್ತೀರಾ? ಕೂದಲಿಗೆ ಆಯಿಲ್ ಶಾಂಪು ಅನ್ನೋದಕ್ಕಿಂತ ಹೆಲ್ದಿಯಾಗಿರೋ ಫುಡ್ ಅನ್ನೋದನ್ನು ನಾನು ನಂಬ್ತೀನಿ ಜಾಸ್ತಿ. ಯಾಕಂದರೆ ನಾನು ನನ್ನ ಹೇರ್ ಫಾಲ್ಸನ್ನು ಜಾಸ್ತಿ ನೋಡಿದ್ದೀನಿ. ಅದರಿಂದ ಹೊರಗಡೆ ಬಂದಮೇಲೆ ಇವಾಗ ಕೂಡ ಆಗ್ತಾ ಇರುತ್ತೆ. ಅದು ಮೇನ್ ಏನಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಸ್ವಲ್ಪ ಆಗ್ತಾ ಇರುತ್ತೆ. ನಾವು ಅದಕ್ಕೆ ತಕ್ಕಂಗೆ ಕಾಳು, ಸೊಪ್ಪು, ತರಕಾರಿ, ಹಣ್ಣು, ಒಳ್ಳೆ ನಿದ್ದೆ ಇದೆಲ್ಲ ಮಾಡಿಬಿಟ್ರೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ಫಾಲೋ ಮಾಡಬೇಕು. ಏನಾದರೂ ನಾವು ಒಂದು ಫಾಲೋ ಮಾಡ್ತಿದ್ದೀವಿ ಅಂದರೆ ಅದನ್ನು ನಿರಂತರವಾಗಿ ಮಾಡಬೇಕು. ಅದರ ರಿಸಲ್ಟ್ ಬರೋದಕ್ಕೆ ಒಂದು 6 ತಿಂಗಳನ್ನಾದರೂ ನಾವು ವೆಯ್ಟ್ ಮಾಡಬೇಕು. ಖಂಡಿತ ಶಾಂಪು ಅಂತ ಆ ಥರ ಏನೂ ಇಲ್ಲ. ನಾನು ಪ್ಲಮ್ ಅವ್ರದ್ದೇ ಬಳಸ್ತಾ ಇದ್ದಿದ್ದು. ಸೊ ಚೆನ್ನಾಗಿ ಯಾವುದಿರುತ್ತೆ, ನ್ಯಾಚುರಲ್ ಆಗಿರೋದು ಯಾವುದಿರುತ್ತೆ ಅದನ್ನೇ ಬಳಸಿ. ವಾರಕ್ಕೊಂದು ಸರಿ 2 ಸರಿ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಿ ಅಷ್ಟೇ. ಸೊ ಮಧ್ಯದಲ್ಲಿ ವೆಹಿಕಲ್ ಸೌಂಡ್ ಆಗ್ತಾ ಇರುತ್ತೆ, ಆಮೇಲೆ ಟ್ರೈನ್ ಸೌಂಡ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಇದಂತೂ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರೋದ್ರಿಂದ. ತುಂಬ ಜನ ಕೇಳಿರೋದಂದರೆ ಇದೇನೆ, ನಿಮ್ಮ ಎಜುಕೇಷನ್ ಏನು? ಸೊ ಭಾಳ ವಿಡಿಯೋದಲ್ಲಿ ಈ ಕಾಮೆಂಟ್ ಏನಿದೆ ಅಲ್ಲ ತುಂಬ ರಿಪೀಟ್ ಆಗಿದೆ. ಸೊ ನಂದು PUC ಕಂಪ್ಲೀಟ್ ಆಗಿದೆ ಅಷ್ಟೇ. ವರ್ಣಿಕಾ ಅನ್ನೋರು ಕೇಳಿರೋದು. ಮೌನ ಅವ್ರ ಹೆಸರು, ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ? ನಾವು ಲೋಕಲಲ್ಲಿ ಅಂದರೆ ಈ ಪ್ಯೂರ್ ಶೇಂಗಾ ಎಣ್ಣೆ ಸಿಗುತ್ತೆ ಶಾಪಲ್ಲಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಶೇಂಗಾ ಎಣ್ಣೆ, ಈ 7 ಹಿಲ್ಸ್ ಆಯಿತು, ಅಮ್ಮ, ಆಮೇಲೆ ಮೋರು, ಈ ಥರ ಆ ಶಾಪ್ಗಳಲ್ಲೆಲ್ಲ ಶೇಂಗಾ ಎಣ್ಣೆ ಸಿಗುತ್ತಲ್ಲ, ಅಲ್ಲಿ ಕೂಡ ಕೆಲವೊಂದು ಸರಿ ತರ್ತಿದ್ವಿ. ಇವಾಗ ಪರಿಚಯ ಇರೋದ್ರಿಂದ ಒಬ್ಬರ ಹತ್ರ ಹೋಗಿ 1-2 ತಿಂಗಳಿಗೆ 3 ತಿಂಗಳಿಗೆ ಒಂದು 5 ಲೀಟ್ರಷ್ಟು ಶೇಂಗಾ ಎಣ್ಣೆನ ಹಾಕ್ಸ್ಕೊಂಬಂದು ಅದನ್ನೇ ಬಳಸ್ತೀವಿ. ಎಲ್ಲದಕ್ಕೂ ಅದೇ, ಅಡುಗೆಗೂ ಅದೇ, ಆಮೇಲೆ ಏನಾದರೂ ಕರಿಯೋದಕ್ಕೂ ಅದನ್ನೇ ಯೂಸ್ ಮಾಡ್ತೀವಿ. ದೀಪಾ ಅವರು, ಸಿಸ್ಟರ್ ವೇಟಿಂಗ್ ಫಾರ್ ಯುವರ್ ಕ್ವಶನ್ ಆನ್ಸರ್ ವ್ಲಾಗ್ ಅಂತ ಹೇಳಿ, ಸಾರಿ ತುಂಬ ಲೇಟ್ ಆಯಿತು. ಆಮೇಲೆ ಸಂಧ್ಯಾ ಅವರು, ನಿಮ್ಮ ಡೈಲಿ ರುಟೀನ್ ತೋರಿಸಿ ಅಂತ ಹೇಳಿದ್ದೀರಾ. ಸಿಸ್ಟರ್ ಆಲ್ರೆಡಿ ಸುಮಾರು ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ, ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಏನು ಅಂತ ಹೇಳಿ. ಖಂಡಿತ ಒಂದು ಸರಿ ಚೆಕ್ ಮಾಡಿ. ಮುಂದೆ ಕೂಡ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮಮತಾ ಅವರು, ನಿಮ್ಮ ಮನೆ ಎಲ್ಲಿ ಇದೆ? ಬಳ್ಳಾರಿಯವರು. ಅವರು ಬಳ್ಳಾರಿಯವರೇ. ಸೊ ನಮ್ಮದು ಕೋಲ್ ಬಜಾರ್ ರೇಡಿಯೋ ಪಾರ್ಕಲ್ಲಿ ಮನೆ ಇದೆ. ಆಮೇಲೆ ಈ ಪೋಸ್ಟ್ ಬಂದು ನಾನು ಇಸ್ಕಾನ್ ಟೆಂಪಲ್ದು ಹಾಕಿದ್ದೀನಲ್ವ, ಅದರ ರಿಲೇಟೆಡ್ ಒಂದು ಕಾಮೆಂಟ್ ಬಂದಿದೆ. ಆಮೇಲೆ ಯುವರ್ ಹೌಸ್ ರೆಂಟೆಡ್ ಆರ್ ಕ್ವಾರ್ಟರ್ಸ್? ಇದು ರೆಂಟೆಡ್ ಹೌಸ್ ಅಲ್ಲ, ಕ್ವಾರ್ಟರ್ಸ್ ಇದೆ. ಇದಕ್ಕೂ ಕೂಡ ಅಮೌಂಟ್ ಕಟ್ಟಾಗುತ್ತೆ ನಮ್ಮದು. ಜ್ಯೋತಿ ಅವರು ಕೇಳಿರೋದು. ನಿಖಿತಾ, ನಿಮ್ಮ ಫ್ರಿಡ್ಜ್ ಆರ್ಗನೈಸ್ ವಿಡಿಯೋ ಮಾಡಿ ಆ್ಯಂಡ್ ರೆಸಿಪಿ ವಿಡಿಯೋಸು ಸಪ್ರೇಟಾಗಿಯೇ ತೋರಿಸಿ ಅಂತ ಹೇಳಿದ್ರಿ. ಖಂಡಿತ ಆದಷ್ಟು ರೆಸಿಪಿನ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಫ್ರಿಡ್ಜ್ ಆರ್ಗನೈಸ್ ವಿಡಿಯೋ ಏನಿದೆಯಲ್ಲ, ಆಲ್ರೆಡಿ ನಾನು ಅದನ್ನು ಶೇರ್ ಮಾಡಿದ್ದೀನಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ತೀನಿ. ಸೇಮ್ ಶಾರದವರು, ನಿಮ್ಮ ಎಜುಕೇಷನ್ನು? ಸಿಸ್ಟರ್, ನಂದು PUC ಕಂಪ್ಲೀಟ್ ಆಗಿದೆ. ನೀವೆಲ್ಲ ಏನು ಅಂದ್ಕೊಂಡಿದ್ರಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ರೂಪಾ, ನಿಮ್ಮ ಎಜುಕೇಷನ್ ಮತ್ತು ಮನಿ ಸೇವಿಂಗ್ಸ್ ಬಗ್ಗೆ ಹೇಳಿ ಮ್ಯಾಮ್.
ನಂದು PUC ಕಂಪ್ಲೀಟ್ ಆಗಿದೆ ಸಿಸ್ಟರ್. ಮನಿ ಸೇವಿಂಗ್ಸ್ ಅಂದರೆ ಆರೋಗ್ಯವಾಗಿರೋದು ಅಷ್ಟೇ. ಯಾಕಂದರೆ ನಾವು ಆರೋಗ್ಯವಾಗಿದ್ದುಬಿಟ್ರೆ ತುಂಬ ದುಡ್ಡನ್ನು ಸೇವ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಎಕ್ಸ್ಟ್ರಾ ಅಂತ ನಾನು ಜಾಸ್ತಿ ಏನನ್ನು ಯೋಚನೆ ಮಾಡಲ್ಲ. ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ನನಗೆ. ಸೊ ಹೆಂಗೆ ಲೈಫ್ ಬರುತ್ತೆ ಅದರಲ್ಲಿನೇ ಖುಷಿ ಪಡಬೇಕು ಅನ್ನೋದು ಮೇನ್. ನನ್ನ ಡ್ರೀಮ್ ಬಂದು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಅವರಿಗೆ ಒಳ್ಳೆ ಆರೋಗ್ಯ, ಅದಷ್ಟೇ ನನ್ನ ಗುರಿ. ಸೆಕೆಂಡ್ ಸೇಮ್ ಕ್ವಶನ್ನೇ ಸಂಗೀತ ಅವ್ರು ಕೇಳಿದ್ದಾರೆ. ಮನಿ ಸೇವಿಂಗ್ಸ್ ಟಿಪ್ಸು, ಆಮೇಲೆ ಗೋಲ್ಡ್ ಸಿಲ್ವರು, ಖಂಡಿತ ಇದ್ರ ರಿಲೇಟೆಡ್ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ. ವಿದ್ಯಾ ಅವರು, ನಿಮ್ಮ ಯಜಮಾನರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಹೌದು ಸಿಸ್ಟರ್, ನಮ್ಮ ಯಜಮಾನರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ವಾಣಿಯವರು, ನಾನು 2 ವಾರದಿಂದ ನಿಮ್ಮ ವಿಡಿಯೋಗಳನ್ನು ನೋಡೋದಕ್ಕೆ ಶುರು ಮಾಡಿದ್ದು. ವಿಷಯಗಳು, ಅಡುಗೆ ತುಂಬ ಚೆನ್ನಾಗಿದೆ. ನನ್ನ ಪ್ರಶ್ನೆ ಏನಂದರೆ, ನಿಮ್ಮ ಅಮ್ಮನ ಭಾಷೆ ಉತ್ತರ ಕರ್ನಾಟಕದ ರೀತಿ ಇದೆ, ಆದರೆ ನಿಮ್ಮ ಭಾಷೆ ಈ ಕಡೆ ರೀತಿ ಇದೆ ಯಾಕೆ? ಇಲ್ಲಿಗೆ ಬಂದು 12 ವರ್ಷ ಆಯ್ತು. ನಾನು ಊರಿಗೆ ಹೋದಾಗೆ ಅಲ್ಲೆಲ್ಲರೂ ಹೇಳ್ತಾರೆ, ನೀನು ಅಲ್ಲಿ ಸಿಟಿಯಲ್ಲಿದ್ದೀವಿ, ಸ್ವಲ್ಪ ಕೂಡ ಬದಲಾವಣೆ ಆಗಿಲ್ಲ, ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಅಂತ. ಅಲ್ಲಿಗೆ ಹೋದಾಗ 100% ನನ್ನ ಅಕ್ಕಂದ್ರೆಲ್ಲ ಕೇಳ್ತಾ ಇರ್ತಾರೆ. ಸೊ ನೀವು ಈ ಥರ ಕೇಳ್ತೀರಾ. ಇನ್ನೊಂದು ಏನಂದರೆ, ನಾನು ಬೆಳೆದಿರೋದು ಈಗೇನು ವಿಡಿಯೋದಲ್ಲಿ ಬಂದಿದ್ದಾರಲ್ಲ, ಈ ಅಮ್ಮನ ಕಡೆ ಅಲ್ಲ, ಇವ್ರ ಅಕ್ಕನ ಕಡೆ. ಅವ್ರ ಭಾಷೆ ತುಂಬ ಸ್ಮೂತು, ಯಾರ ಮನಸ್ಸಿಗೂ ನೋವಾಗ್ಲಾರ್ದಂಗೆ ತುಂಬ ಸರಳವಾಗಿರುವಂಥ ಮಾತುಗಳನ್ನು ಅವ್ರು ಹಾಡ್ತಾರೆ. ಸೊ ಹಾಗಾಗಿ ನಾನು ಬೆಳೆದಿರುವಂಥ ವಾತಾವರಣ ಕೂಡ ದೊಡ್ಡವ್ರ ಜೊತೆನೆ, ಅಂದರೆ ವಯಸ್ಸಾದವ್ರ ಜೊತೆನೆ ಬೆಳೆದಿರೋದ್ರಿಂದ ನಾನು ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟೇ. ಅಂದರೆ ನಾವು ಅಪೋಸಿಟಲ್ಲಿ ಮಾತಾಡೋದಕ್ಕೂ ವಿಡಿಯೋದಲ್ಲಿ ಮಾತಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದು ಬಂದ್ಬಿಡುತ್ತೆ, ಇದೇನಪ್ಪ ಈ ಥರ ಭಾಷೆ ಇದೆಲ್ಲ, ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಒರಟು ಅನಿಸುತ್ತೇನೋ ಅಂತ ಹೇಳಿ ಕೆಲವೊಂದನ್ನು ಚೇಂಜ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸ್ವಲ್ಪ ಚೇಂಜಸ್ ಬೇಕು ಅಲ್ವಾ. ಈ ವಿಡಿಯೋ ಅಂದೇ ಅಂತಲ್ಲ, ನಾನು ಆಲ್ರೆಡಿ ಒಂದು ಹತ್ತತ್ರ 760 ಮೇಲೆ ವಿಡಿಯೋಗಳನ್ನು ಶೇರ್ ಮಾಡೀನಿ. ಖಂಡಿತ ನೀವು ಒಂದ್ಸರಿ ಫ್ರೀ ಟೈಮಲ್ಲಿ ಚೆಕ್ ಮಾಡಿ. ನಿಮ್ಗೇನಾದರೂ ಡಿಫ್ರೆನ್ಸ್ ಇದೆನಾ? ಈ 3 ವರ್ಷದಿಂದ ಹೇಗೆ ಮಾತಾಡ್ತಾಯಿದ್ರು, ಇವಾಗ ಹೇಗೆ ಮಾತಾಡ್ತಿದ್ದಾರೆ? ಏನಿಲ್ಲ, ಆವಾಗ ಹೇಗೆ ಮಾತಾಡಿದ್ದೀನೋ ಇವಾಗ ಕೂಡ ಹಾಗೆ ಮಾತಾಡ್ತಿದ್ದೀನಿ. ಶ್ರೀದೇವಿಯವರು, ಮ್ಯಾಮ್ ನೀವು ಯೂಟ್ಯೂಬ್ ಯಾವ ಥರ, ಅಂದರೆ ವಿಡಿಯೋ ಎಡಿಟ್ ಎಲ್ಲ ಯಾವ ಥರ ಕಲ್ತ್ರಿ? ಸಿಸ್ಟರ್, ನಾನು ಏನೂ ಕಲ್ತಿಲ್ಲ. ನನಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತೋ ಅದ್ರ ರಿಲೇಟೆಡ್ ವಿಡಿಯೋನ ನೋಡಿ ತಿಳ್ಕೊಂಡಿರೋದು ಅಷ್ಟೇ. ನಂಗೆ ನಿಜ ಯೂಟ್ಯೂಬ್ ಬಗ್ಗೆ ಜಾಸ್ತಿ ನಾಲೆಜೇ ಇಲ್ಲ. ಇವಾಗಲೂ ನಂಗೆ ತಮ್ನೇಲೆಲ್ಲ ಇಡೋಕ್ಕೆ ಬರಲ್ಲ. ಸೊ ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು ಅಷ್ಟು ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ಮಧು ಅವರು, ವಾಟ್ ಅಬೌಟ್ ಯುವರ್ ಎಜುಕೇಷನ್, how to manage children's study? Yesterday only I watched the video, so much informative. Really I'm happy for you watching videos. ಅವ್ರು ಬಂದು ವಿಜಯಪುರದವರು, ನಾವು ಬಳ್ಳಾರಿಯವರು ಸಿಸ್ಟರ್. ಇನ್ನು ನನ್ನ ಎಜುಕೇಷನ್ PUC ಕಂಪ್ಲೀಟ್ ಆಗಿದೆ. ಮಕ್ಕಳ ಸ್ಟಡಿ ಏನಿಲ್ಲ, ವಯಸ್ಸು ಪರವಾಗಿಲ್ಲ. ಅವಳು ಈಗ ಆಲ್ರೆಡಿ 6th ಅಲ್ವಾ, ತನ್ನಷ್ಟು ತಾನು ಓದ್ತಾಳೆ. ವೈಭವನ ನಾನು ಸ್ವಲ್ಪ ಕೂರಿಸಿ ಓದಿಸ್ಬೇಕು. ಇದು ನಮ್ಮ ಡ್ಯೂಟಿ. ನಾವು ಅವರು ಓದಿದ್ರೇನು ಓದಿಲ್ಲ ಅಂದ್ರೇನು, ಅವರಾಗೆ ಓದೋದು ಕುಂತರೂ ಕೂಡ ಅವ್ರ ಜೊತೆ ಒಂದು ಸ್ವಲ್ಪ ಕೂತು ಓದೋದನ್ನು ಬರೆಯೋದನ್ನು ಅಬ್ಸರ್ವ್ ಮಾಡೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಅದ್ರ ಕಡೆ ಗಮನ ಕೊಡ್ತಾರೆ. ನನಗೆ ಪರ್ಸ್ನಲಿ ಭಾಳ ಇಷ್ಟ. ಮಕ್ಕಳೇನಾದರೂ ಓದ್ತಿದ್ದಾರೆ ಅಂದರೆ ಅವ್ರ ಜೊತೆ ನಾನು 2 ಗಂಟೆ ಕೂತ್ಕೊಂಡು ಓದಿಸ್ತಾ ಇರ್ತೀನಿ. ಶಿವಾನಿ ಅವರು, ಯುವರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲೆಕ್ಷನ್, ಖಂಡಿತ ಅದ್ರದ್ದು ನೆಕ್ಸ್ಟ್ ನಾನು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಿಖಿತಾ, ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡ್ತೀರಾ ಪ್ಲೀಸ್? ಖಂಡಿತ ಸಿಸ್ಟರ್, ಆಲ್ರೆಡಿ ಒಂದು 2-3 ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಮೇ ಬಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಚೆಕ್ ಮಾಡಿ ನೋಡಿ. ಶಾರ್ಟ್ ವಿಡಿಯೋದಲ್ಲಿನೇ ಹಾಕಿದ್ದೀನಿ ನಾನು, ಮುಂದೆ ಕೂಡ ಅದನ್ನು ಹಂಚ್ಕೊಳ್ತೀನಿ. ಪೂಜಾ, ನಿಮಗೆ ಏಜ್ ಎಷ್ಟು ಹೇಳಿ ಅಂತ ಹಾಕಿದ್ದೀರಾ? ನನಗೆ ಆಲ್ರೆಡಿ 30+ ಇದೆ ಸಿಸ್ಟರ್. ಇದಂತೂ ಸಿಕ್ಕಾಬಿಟ್ಟೆ ನನಗೆ ಬಂದಾಗಿಂದನೂ ನಗು ಬರ್ತಾಯಿತ್ತು ಈ ಕ್ವಶನ್ನು. ಅಂದರೆ ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಒಬ್ಬರು ಕೇಳಿದ್ದಾರೆ. ನಮ್ಮದು ಖಂಡಿತ ಮನೆಯವರೆಲ್ಲ ನೋಡಿ ಮಾಡಿರುವಂಥ ಮದುವೆ, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ. ಇನ್ನು
ರಾಧಾ ಅವರು, ನೀವು ದೇವ್ರ ಮನೆ ಎಷ್ಟು ದಿನಕ್ಕೆ ಯಾವಾಗ ಕ್ಲೀನ್ ಮಾಡ್ತೀರಾ ತಿಳಿಸಿ. ಅಮಾವಾಸ್ಯೆ ಹುಣ್ಣಿಮೆ ಮುಂಚೆನಾ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಕ್ಲೀನ್ ಮಾಡ್ತೀರಾ ಹೇಳಿ ಅಂತ ಹೇಳಿ. ನಾನು ಇವತ್ತಿನವರೆಗೂ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಏನೂ ಇಲ್ಲ. ನಾನು ವಾರದಲ್ಲಿ ಒಂದು ಸರಿ, ಮೊದಲೆಲ್ಲ ಮಂಗಳವಾರ ದಿನ ತಮಗೇನೆಲ್ಲ ತೆಗೆದು ಎಲೆ ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ತಿದ್ದೆ. ಆಮೇಲೆ ಹೇಳಿದರು ಮಂಗಳವಾರ ದಿನ ಕಳಸ ಇಳಿಸ್ಬಾರ್ದು ಅಂತ ಹೇಳಿ. ಅಷ್ಟೇ. ಅದಾದಮೇಲೆ ನನಗೆ ಗುರುವಾರ ಟೈಮ್ ಆಯಿತು, ಗುರುವಾರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಶನಿವಾರ. ವಾರದಲ್ಲಿ ಒಂದಿನ ಎಲ್ಲ ದೇವರ ವಿಗ್ರಹಗಳನ್ನು ತೊಳೆದು ಪೂಜೆ ಮಾಡ್ಕೊಳ್ತೀನಿ. ಮಿಕ್ಕಿರೋ ಟೈಮಲ್ಲೆಲ್ಲ ನಾನು ಹಾಗೆ ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ನಾನು ಹುಣ್ಣಿಮೆಗಿನ ಅಮಾವಾಸ್ಯೆನೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬಟ್ ಮನೆಯಲ್ಲಿ ಅಂತ ಆ ಥರ ಏನೂ ಪೂಜೆನ ಮಾಡ್ಕೊಳ್ಳಲ್ಲ. ಪಲ್ಲವಿ ಅವರು ಹಾರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ವೀಣಾ, ಹಾಯ್ ಮ್ಯಾಮ್, ನಾನು ನಿಮ್ಮ ಚಾನಲ್ನ ನ್ಯೂ ಸಬ್ಸ್ಕ್ರೈಬರ್. ನಿಮ್ಮ ಲೈಫ್ ಸ್ಟೈಲ್ ನನಗೆ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳು ತುಂಬ ಒಳ್ಳೆಯ ಸಂಸ್ಕಾರದಿಂದ ಬೆಳೀತಿರೋದು ನೋಡಿ ತುಂಬ ಖುಷಿ ಆಗುತ್ತೆ. ವೈಶು ಪುಟ ನೋಡಿದರೆ ಆಕೆಯ ಮುಖದಲ್ಲಿ ದೇವಿ ಕಳೆ ಇದೆ ಅಂತ ನನಗೆ ಅನಿಸುತ್ತೆ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ಸೊ 100 ಕಾಲ ಸಂತೋಷದಿಂದ ಇರಲಿ ಎಂದು ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಒಳ್ಳೆ ಕಾಮೆಂಟ್ ನೋಡಿದಾಗ ನನಗೆ ಎಷ್ಟು ಮನಸ್ಸಿಗೆ ಖುಷಿ ಆಗ್ತಿದೆ ಅಂದರೆ, ವಯಸ್ಸುದು ಈ ಥರ ಸುಮಾರು ಅನುಭವಗಳಾಗಿದೆ. ಆಕೆ ಭಾಳ ಬೇಗ ಅಂದರೆ ಇಷ್ಟ ಆಗ್ತಾಳೆ ಎಲ್ರಿಗೂ. ನಾವು ಒಂದ್ಸರಿ ತಿರುಪತಿಗೆ ಹೋಗಿದ್ವಿ. ಈ ಇನ್ಸಿಡೆಂಟ್ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ಳೇಬೇಕು. ಹೈದ್ರಾಬಾದಿಂದ ದಂಪತಿಗಳವರು ಕಾಲ್ನಡಿಗೆಯಿಂದ ಬಂದಿದ್ದರು. ಸೊ ನಾವು ಹಾಗೆ ಹೋಗಿದ್ವಿ ಡೈರೆಕ್ಟಾಗಿ ದರ್ಶನಕ್ಕೆ. ಫ್ರೀ ಬಸ್ಸಲ್ಲಿ ನಾವು ದರ್ಶನದ ಹತ್ರ ಹೋಗ್ಬೇಕಲ್ವ, ಯಾವ ಕಡೆ ಇದೆ ಅಲ್ಲಿಂದ ನಾವಿರೋ ರೂಮಿಂದ ಅಲ್ಲಿಗೆ ನಡ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಸೊ ಬಸ್ಸಲ್ಲಿ ಬರಬೇಕಾದ್ರೆ ಬಸ್ ಯಾವಾಗಲೂ ರಶ್ಶೇ ಇರೋದು ಅಲ್ಲಿ. ಅವ್ರು ಕೂತಿದ್ರು ಒಂದು ಸೀಟ್ ಹತ್ರ. ನಾನು ಹತ್ತಿದ ಮೇಲೆ ಅವ್ರ ಹಸ್ಬೆಂಡ್ ಪಾಪ ನನಗೆ ಜಾಗ ಬಿಟ್ಕೊಟ್ಟು ಅವ್ರು ಎದ್ದು ನಿಂತ್ಕೊಂಡ್ರು. ನಾನು ವೈಭವನ ತೊಡೆ ಮೇಲೆ ಕೂರಿಸ್ಕೊಂಡೆ. ಸೊ ವೈಶುನ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡ್ರು ಅವ್ರ ವೈಫು. ಕೂರಿಸ್ಕೊಂಡು ಅವರೆಲ್ಲ ಹೈದ್ರಾಬಾದವ್ರಾಗಿರೋದ್ರಿಂದ ತೆಲುಗಲ್ಲಿನೇ ಮಾತಾಡ್ತಾಯಿದ್ರು. ವೈಶುಗೆ ತೆಲುಗು ಎಲ್ಲ ಬರುತ್ತೆ. ಸೊ ಅವಳು ಮಾತಾಡ್ತಾ ಇದ್ಲು, ನಾವು ಇಲ್ಲಿಯವರು ಹಿಂಗೆ ಬಂದಿರೋದು ಅಂತ ಹೇಳಿ. ಸೊ ಅವ್ರು ನನ್ನ ನೋಡಿ ಹೇಳಿದ್ದು, ನಿಮ್ಮ ಮಕ್ಕಳಿಗೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳಿ. ನಂಗೆ ಅವತ್ತು ಹೇಳಿರೋದು ಅವರಿಬ್ಬರ ಮುಖ, ಆ ಮಾತು ಯಾವಾಗಲೂ ನನ್ನ ಕಣ್ಣು ಮುಂದೆ ಬರ್ತಾನೆ ಇರುತ್ತೆ. ವೈಶು ಬಗ್ಗೆ ಯಾರಾದರೂ ಹೇಳಿದಾಗ ಸೊ ಖಂಡಿತ ಅವ್ರು ನಂಗೆ ನೆನಪಾಗ್ತಾನೆ ಇರ್ತಾರೆ. ಈ ಥರ ಸುಮಾರು ಆಗಿದೆ ವೈಶು. ಸೊ ಥ್ಯಾಂಕ್ ಯು ಸಿಸ್ಟರ್. ರವಿ ಎಂಟರ್ಪ್ರೈಸಸ್ ಅಂತ ಹೇಳಿ, ಯು ಆರ್ ಅಮೇಝಿಂಗ್ ಬಿಕಾಸ್ ಯು ಆಲ್ವೇಸ್ ಆ್ಯಕ್ಟಿವ್ ಆ್ಯಂಡ್ ಪ್ರಾಪರ್ ಫುಡ್ ಇನ್ ಹೆಲ್ದಿ ವೇ. ಐ ರಿಯಲಿ ಫಾಲೋವಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಅನುಷಾ ಅವರು, ಹಾಯ್, ಹೇಗಿದ್ದೀರಾ ನೀವು ಮತ್ತು ನಿಮ್ಮ ಫ್ಯಾಮಿಲಿ? ನಿಮ್ಮನ್ನು ನೋಡಿ ತುಂಬ ಖುಷಿ ಆಗುತ್ತೆ. ನಾನು ನಿಮ್ಮ ನ್ಯೂ ಸಬ್ಸ್ಕ್ರೈಬರ್. ಗಾಯತ್ರಿ ಮ್ಯಾಮ್ ವಿಡಿಯೋ ನೋಡಿ ಆಮೇಲೆ ನಿಮ್ಮ ವಿಡಿಯೋ ನೋಡಿದೆ. ರಿಯಲಿ ನಿಮ್ಮ ಎಲ್ಲ ವೀಡಿಯೋಸ್ ನೋಡ್ತಿದ್ದೀನಿ, ತುಂಬ ಖುಷಿ ಆಗುತ್ತೆ. ಓಲ್ಡ್ ವಿಡಿಯೋಸ್ ಎಲ್ಲ ಸೂಪರ್ ಆಗಿದೆ. ನೀವು ಸೇಮ್ ರೂಟೀನ ಹೇಗೆ ಫಾಲೋ ಮಾಡ್ತೀರಾ ಅಂತ ನಮಗೂ ಸ್ವಲ್ಪ ಹೇಳಿ. ಅಂದರೆ ಅದು ಅಭ್ಯಾಸ ಆಗಬೇಕು ಅಷ್ಟೇ. ಯಾವುದಕ್ಕಾದರೂ ನಾವು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಹೊಂದ್ಕೊಂಡ್ಬಿಟ್ಮೇಲೆ ನಮಗೆ ಗೊತ್ತಿಲ್ಲದೇ ನಮಗೆ ಆ ರೊಟೀನ್ ನೆನಪಾಗ್ತಾನೆ ಇರುತ್ತೆ. ನಾವು ಅದು ಮಾಡಲೇಬೇಕು. ಮೇನ್ ಏನಂದರೆ ನಮಗೆ ಅದ್ರ ಬಗ್ಗೆ ಪ್ರೀತಿ ಇರಬೇಕು, ಭಯ ಇರಬೇಕು. ಸೊ ಯಾವುದಾದ್ರೂ ಒಂದು ಊಟ ಹಾಕ್ಕೊಡ್ತೀನಿ, ಏನೋ ಒಂದು ತಿನ್ಸಿ ಕಳಿಸ್ತೀನಿ ಅನ್ನೋ ಮೈಂಡ್ಸೆಟ್ ಇದ್ದರೆ ಆ ರೊಟೀನ ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥದ್ದನ್ನೇ ಕೊಡಬೇಕು, ಇಂಥದ್ದನ್ನೇ ತಿನ್ನಿಸ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದ್ದಾಗ ಮಾತ್ರ ಪ್ರತಿಯೊಂದು ಆ ಟೈಮಿಗೆಲ್ಲ ನೆನಪಾಗುತ್ತೆ. ಸೊ ನಾನು ಅದನ್ನು 4 ವರ್ಷದಿಂದನೂ ನಿರಂತರವಾಗಿ ಮಾಡ್ತಿದ್ದೀನಿ. ಸುಮಾರು ಚೇಂಜಸ್ಗಳನ್ನು ನಾನು ಕಂಡಿದ್ದೀನಿ ಅಷ್ಟೇ. ನಮಗೆ ಅದ್ರ ಬಗ್ಗೆ ಪ್ರೀತಿ ಇರಬೇಕು. ಏನೇ ಕೆಲಸ ಮಾಡಬೇಕಂದ್ರೂ ಅದೊಂದು ಫ್ಯಾಷನ್ ಆಗಿರಬೇಕು, ಪ್ರೀತಿ ಆಗಿರಬೇಕು. ಅವಾಗೇ ಅದೆಲ್ಲ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶ್ವೇತಾ, ನೀವು ಇರೋದು ಎಲ್ಲಿ, ಯಾವ ಊರು, ನಿಮ್ಮ ಹಸ್ಬೆಂಡ್ ಯಾವ ಡಿಸ್ಟಿಕ್ಕು, ನಿಮ್ಮ ತವ್ರ ಮನೆ ಯಾವ ಡಿಸ್ಟಿಕ್ಕು, ನೀವು ಎಷ್ಟು ಜನ ಒಡ ಹುಟ್ಟಿದವರು, ಆ್ಯಂಡ್ ಹಸ್ಬೆಂಡ್ ಅವ್ರು ಎಷ್ಟು ಜನ, ನಿಮಗೆ 3 ಜನ ಅಮ್ಮಂದರು ಅಂತ ಹೇಳಿದ್ರಿ. ಸೊ ಅವರೆಲ್ಲ ಯಾರು, ಹಾಗೆ ನಿಮ್ಮದು ನಾರ್ಮಲ್ ಅಥವಾ ಸಿಸರಿನ್ ಆಗಿರೋದು ಡೆಲಿವರಿ ಅಂತ ಕೇಳಿದ್ದಾರೆ. ಸೊ ನಾವು ಇರೋದು ಬಂದು ಬಳ್ಳಾರಿಯಲ್ಲಿ. ನನ್ನ ಹಸ್ಬೆಂಡ್ ಅವರು ಕೊಪ್ಪಳ ಡಿಸ್ಟಿಕ್ ಅವರು, ನಮ್ಮದು ರಾಯಚೂರು ಡಿಸ್ಟಿಕ್ಕು. ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ಅವರು 4 ಜನ ಅಕ್ಕಂದ್ರಿದ್ದಾರೆ, ಒಬ್ಬರು ತಮ್ಮಂದಿರಿದ್ದಾರೆ ಅವರಿಗೆ. ಇನ್ನು ನನಗೆ ಒಬ್ಬರು ಅಣ್ಣ ಇದ್ದಾರೆ, 2 ತಮ್ಮಂದಿರಿದ್ದಾರೆ. ಇನ್ನು ನಾನು 3 ಜನ ಅಮ್ಮಂದರು ಅಂತ ಹೇಳಿದ್ರಲ್ವ. ಸೊ ಅಂದರೆ 3 ಜನಕ್ಕೆ ಹೆಣ್ಮಕ್ಳಿಲ್ಲ, ಒಬ್ಬಳೇ. ಅಂದರೆ
ನಡುವೆ ನಾನು ಒಬ್ಬಳೇನೆ ಹೆಣ್ಮಗಳಿರೋದು. ಅಂದರೆ ಫಸ್ಟ್ನೇ ದೊಡ್ಡಮ್ಮಗೆ 2 ಗಂಡ್ಮಕ್ಳು, 2ನೇ ದೊಡ್ಡಮ್ಮಗೆ 1 ಗಂಡ್ಮಕ್ಳು, 3ನೇದವ್ರು ಏನು ನಮ್ಮಮ್ಮ ಇದ್ದಾರಲ್ಲ 2 ಗಂಡ್ಮಕ್ಳು, ನಾನು ಒಬ್ಬಳೇ ಹೆಣ್ಮಗಳು. ಸೊ ಅವರೆಲ್ಲ ನನ್ನನ್ನು ಅವ್ರ ಪ್ರೀತಿನೆಲ್ಲ ನನಗೆ ಕೊಟ್ಟು ಬೆಳೆಸಿದ್ದಾರೆ. ಹಾಗಾಗಿ ನನಗೆ ನಮ್ಮ ಅಪ್ಪನಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದೇ ದೊಡ್ಡಮ್ಮ. ಆಮೇಲೆ ವಯಸ್ಸು ಹುಟ್ಟಿದಾಗ ನನ್ನ ತುಂಬ ಕೇರ್ ಮಾಡಿದ್ದಾಯಿತು, ಎಲ್ಲ ಮಾಡಿರೋದು ದೊಡ್ಡಮ್ಮ ಅವರು. ಹಂಗಾಗಿ ಅವ್ರು ಮೂವರೆಲ್ಲ ನನಗೆ ಅಮ್ಮಂದ್ರೇ. ಸೊ ನನಗೆ 3 ಜನ ತಾಯಿಯಂದರು. ನಂದು ನಾರ್ಮಲ್ ಅಲ್ಲ, ಸಿಜರಿನ್ ಆಗಿರೋದು. ಚೈತ್ರ, ಪ್ಲ್ಯಾಂಟ್ಸ್ ಹೇಗೆ ಕೇರ್ ಮಾಡ್ತೀರಾ, ಇವನ್ ಏನೇನೆಲ್ಲ ಹಾಕ್ತೀರಾ ಶೇರ್ ಮಾಡಿ ಅಂತ ಹೇಳಿ. ನಾನು ಪ್ಲ್ಯಾಂಟ್ಸ್ ತರೋಂಥದ್ದು ಒಂದು ಶಾಪ್ ಇದೆ, ಅಂದರೆ ಆಲ್ಮೋಸ್ಟ್ ಅಲ್ಲಿನೇ ತೊಗೊಳ್ತೀನಿ. ಅವ್ರ ಹತ್ರ ಹಾಕ್ಸ್ಕೊಂಬರ್ಬೇಕಾದ್ರೆ ಅದೆಲ್ಲ ಕಾಂಪೋಸ್ಟು, ಕೊಕೊಫೀಟ್ ಅದೆಲ್ಲ ಮಿಕ್ಸ್ ಮಾಡಿ ಅವ್ರು ಹಾಕ್ಕೊಟ್ಟಿರ್ತಾರೆ. ಆಮೇಲೆ ಅಣ್ಣ ಹೇಳ್ತಿರ್ತಾರೆ, ಈ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಅದಕ್ಕೆ ಎಣ್ಣೆ ಬರುತ್ತಲ್ಲ, ಅದನ್ನು ಬಂದು ಒಡೆದೋಗು ಅಂದರೆ ಒಡೆದೋಗ್ತಾರೆ. ಮಿಕ್ಕಿರೋ ಟೈಮಲ್ಲೆಲ್ಲ ವಾರದಲ್ಲಿ 1-2 ಸರಿ ನೀರು ಹಾಕ್ತೀನಿ ಅಷ್ಟೇ. ಚೈತ್ರ, ಈ ಸಿಸ್ಟರ್ ಅಂತೂ ತುಂಬ ದೊಡ್ಡದಾಗಿರೋ ಅಂಥ ಕಾಮೆಂಟೇ ಹಾಕಿದ್ದಾರೆ. ಸೊ ನಿಜ, ಇದು ಒಂದಕ್ಕೆ ಉತ್ತರ ಕೊಡೋದಕ್ಕೆ 20 ನಿಮಿಷ ಬೇಕಾಗತ್ತೇನೋ. ನಿಜ ಖುಷಿ ಆಗುತ್ತೆ, ಪ್ರತಿಯೊಂದನ್ನು ಕೇಳಿದ್ದಾರೆ ಅವರು. ಆದಷ್ಟು ನಾನು ಓದೋದಕ್ಕೆ ಟ್ರೈ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗುತ್ತೆ ಇದು ಅನಿಸುತ್ತೆ. ಯಾಕ ಫಸ್ಟ್ ನಿಮ್ಮ ಬಗ್ಗೆ, ನಿಮ್ಮ ಎಜುಕೇಷನ್ ಏನು ಅದ್ರ ಬಗ್ಗೆ ಹೇಳಿ. ನೀವು ನಿಮ್ಮ ದೊಡ್ಡಮ್ಮನ ಮನೇಲಿ ಇದ್ದು ಬೆಳೆದಿದ್ದೀರಾ ಅಂತ, ಬಟ್ ನಿಮ್ಮ ಎಜುಕೇಷನ್, ನಿಮ್ಮ ಜಾಬ್ ಮಾಡ್ತಿದ್ರಾ, ನಿಮ್ಮ ಡ್ರೀಮ್ಸ್ ಏನಾಗಿತ್ತು ಅಂತ ಹೇಳಿ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ದೊಡ್ಡಮ್ಮನ ಹತ್ರ. ಅಂದರೆ ನಂಗೆ ಬುದ್ಧಿ ತಿಳಿದಾಗಿಂದ ನಾನು ದೊಡ್ಡಮ್ಮನ ಹತ್ರನೇ ಇದ್ದಿದ್ದು. ಸೊ ನಂದು PUC ಕಂಪ್ಲೀಟ್ ಆಗಿದೆ. ಜಾಬ್ಗೆ ಬಂತ ಆ ಥರದ್ದು ಯಾವುದೂ ಇರಲಿಲ್ಲ. ಯಾಕಂದರೆ 10ನೇ ಕ್ಲಾಸ್ ಆದಮೇಲೆ ನಮ್ಮಮ್ಮ ಮುಂದಕ್ಕೆ ಕಳ್ಸೋಕ್ಕೆ ರೆಡಿ ಇರಲಿಲ್ಲ. ಹಾಗೋ ಹೀಗೋ ಅವರನ್ನು ಕೇಳಿಕೊಂಡು PUC ಓದಿದ್ದು. ತುಂಬ ಕಷ್ಟ ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂದರೆ 6 ಗಂಟೆಗೆ ಬಸ್ ಇರೋದು. 6 ಗಂಟೆಗೆ ಹೋದರೆ 2 ಗಂಟೆಗೆ ಮನೆಗೆ ಬರಬೇಕು. ಎಷ್ಟು ಸುಸ್ತಾಗೋದಂದರೆ, ಬೆಳಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಮಾಡಬೇಕು ಅಂತಂದರೆ ವಿಪರೀತ ಹೆಡ್ಡೇಕ್. ಆ ಬಿಸಿಲಲ್ಲಿ ಬಂದು ತುಂಬ ಕಷ್ಟ ಆಗೋದು. ಬೆಳಗ್ಗೆ ನಾನು 5 ಗಂಟೆಗೆ ಎದ್ದೇಳ್ತಾ ಇದ್ದೆ. ಅಂದರೆ ಹೋಗೋ ಟೈಮ್ ಒಳಗಡೆ ಒಂದಿಷ್ಟು ಪೂಜೆ ಅದೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೆ. ಸೊ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದ್ದಿದ್ದು. ಅಷ್ಟೇ, ಯಾವುದೇ ಓದಿ ಜಾಬ್ ಮಾಡಬೇಕು ಅನ್ನೋ ಯಾವ ಡ್ರೀಮು ನನಗಿಲ್ಲ. ಇವಾಗ ನನ್ನ ಮಕ್ಕಳ ಬಗ್ಗೆ ನಂಗೆ ಸುಮಾರು ಆಸೆ ಇದೆ. ಆದರೆ ಅವಾಗ ಅಮ್ಮಗೆ ಕಷ್ಟ ಆಗ್ತಾಯಿತ್ತು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರ ಕೆಲಸಗಳನ್ನು ಬಿಡಿಸ್ಬೇಕು ಅನ್ನೋದ್ರಲ್ಲಿನೇ ತಲೆಯಲ್ಲಿ ಇದ್ದಿದ್ದು. ಅದು ಬಿಟ್ಟರೆ ಈ ಥರದ್ದು ಯಾವ ಆಸೆಗಳಿರಲಿಲ್ಲ. ಸೆಕೆಂಡ್, ನಿಮಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿದರೆ ಸರಿ. ಸೊ ಏನಿತ್ತು, ಹೇಗೆ ಗೊತ್ತಾಯಿತು, ನೀವು ಏನೆಲ್ಲ ಫಾಲೋ ಮಾಡಿದ್ರಿ, ಹೇಗೆ ಓವರ್ಕಮ್ ಮಾಡಿದ್ರಿ, ಆ್ಯಂಡ್ ಯಾವ ರೀತಿ ಮೇಂಟೈನ್ ಹೇಗೆ ಮಾಡ್ತೀರಾ, ಡೈಲಿ ಮ್ಯಾನೇಜ್ ಹೇಗೆ. ಯಾಕಂದರೆ ಥೈರಾಯ್ಡ್ ಅಂದರೆ ಸ್ವಲ್ಪ ಮೂಡ್ ಸ್ವಿಂಗ್, ಕೋಲ್ಡು, ಸೆನ್ಸಿಟಿವ್ ಎಕ್ಸೆಟ್ರಾ ಇರುತ್ತೆ. ಸೊ ಹಾಗಾಗಿ ಓವರ್ಕಮ್ ಹೇಗಾದ್ರಿ ಅಂತ ಅದೇ ಹೇಳ್ತಿದ್ದೀನಿ ಅಲ್ವಾ. ಥೈರಾಯ್ಡು ಆಗಿರೋದು ನನಗೆ ನಿಜ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳೋವರೆಗೂ ನನಗೆ ಈ ಥರದ್ದೊಂದು ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಅಂದರೆ ನನಗೆ ಹೇರ್ ಫಾಲ್ಸ್ ಆಗ್ತಾಯಿತ್ತು. 1 ಗಂಟೆ ಕೆಲಸ ಮಾಡಿದರೆ ಒಂದು ಗಂಟೆ ಕೆಲಸ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸುಸ್ತಾಗೋದು, ಹೋಗೋದು, ಮಲ್ಕೊಳ್ಳೋದು. ನಾನೇನು ಅಂದ್ಕೊಳ್ತಾ ಇದ್ದೆ ಅಂದರೆ, ಆ್ಯಕ್ಚುಲಿ ವೈಭವ್ ಡೆಲಿವರಿ ಆದಮೇಲೆ ಅದು ಬಂದಿದ್ದು. ನಾನು ವೈಭವ್ನ 3 ತಿಂಗಳದಾಗೇ ಕರ್ಕೊಂಬಂದ್ಬಿಟ್ಟೆ. ಆ 3 ತಿಂಗಳಿಂದ ನಾವೇ ಅವನನ್ನು ಎಲ್ಲ ನೀರು ಹಾಕಿರೋದು, ಪ್ರತಿಯೊಂದು ಅವ್ನು ನೋಡ್ಕೊಂಡಿರೋದು ನಾವೇ ಹಾಕಿರೋದ್ರಿಂದ. ಸೊ ನಾನು ಡೆಲಿವರಿ ಟೈಮಲ್ಲಿ ಸರಿಯಾಗಿ ರೆಸ್ಟ್ ಮಾಡಲಿಲ್ಲ. ಹಾಗಾಗಿ ನನಗೇನೋ ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನನಗೆ ಈ ಥರದ್ದು ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಒಂದಿನ ಹಸ್ಬೆಂಡೇ ನನ್ನನ್ನು ಅಬ್ಸರ್ವ್ ಮಾಡಿ, ಇಲ್ಲ ತುಂಬ ಈ ಥರ ಕಾಣ್ತಿದೆ, ಹೋಗಿ ಟೆಸ್ಟ್ ಮಾಡಿಸ್ಕೊಂಬರೋಣ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ. ಅವರು ಡಾಕ್ಟ್ರ್ ನನ್ನ ನೋಡಿದ ತಕ್ಷಣ ಹೇಳಿದರು, ಇಲ್ಲ ನಿಮಗೆ ಥೈರಾಯ್ಡ್ ಆಗಿದೆ ಅಂತ ಹೇಳಿ. ಸೊ ಓವರ್ಕಮ್ ಆಗಿರೋದು ಡಾಕ್ಟ್ರ್ ನನಗೆ, ನಾನು ಬೆಂಗಳೂರಲ್ಲಿ ತೋರಿಸ್ಕೊಂಡಾಗ ನಂಗೆ ಒಂದೇ ಮಾತು ಹೇಳಿದ್ದು, ಸೊ ಮಕ್ಕಳು ಆಗದೇ ಇದ್ದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಿನಗೆ. ಥೈರಾಯ್ಡಿಂದ ನೀನು ಮತ್ತೆ ರಿಕವರಿ ಆಗಿ ಮಕ್ಕಳನ್ನ ಮಾಡ್ಕೋಬೇಕು. ದೇವರು ದೊಡ್ಡವನು, ಬಿಫೋರ್ ನಿನಗೆ ಮಕ್ಕಳು ಆಗಿಬಿಟ್ಟಿದೆ, ಟೆನ್ಷನ್ ಬೇಡ. ಬಟ್ ಏನಂದರೆ ಒಂದು ಹೆಲ್ದಿ ಆಗಿರುವಂಥ ಫುಡ್ ರೂಟೀನ್ನ ಫಾಲೋ ಮಾಡಬೇಕು. ಮೆಡಿಸನ್ನಿಂದ ಆದಷ್ಟು ದೂರ ಇರಬೇಕು ಅಂದರೆ ಊಟದ ಕಡೆ ಗಮನ ಕೊಡಬೇಕು ಅಂತ. ಸೊ ಅವರಷ್ಟೆಲ್ಲ ಹೇಳಿದ ಮೇಲೆ ನನಗೆ ಅಲ್ಲಿ ಒಂದು
ಸ್ವಲ್ಪ ದಿನ ಅಲ್ಲಿಗೆ ಆ ಸುಸ್ತು, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ದೇ ಇರೋದು, ಮಕ್ಕಳಿಗೆ ಟೈಮ್ ಸರಿಯಾಗಿ ಊಟಕ್ಕೆ ಕೊಡದೇ ಇರೋದು, ಅದು ಸಿಕ್ಕಾಬಟ್ಟೆ ಮನ್ಸಿಗೆ ನೋವಾಗೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನನ್ನೊಬ್ಳಿಂದ ಇಡೀ ಏನಿದೆ ಅಲ್ಲ ಎಲ್ಲ ಎದ್ವತ್ತದ್ವು ಆಗ್ತಿದೆ. ಇದು ಮಕ್ಕಳಿಗೆ ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಹಸ್ಬೆಂಡಿಗೆ ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಅದೊಂದು ಭಯ. ಅಮ್ಮ ಅವರೆಲ್ಲ ಅಷ್ಟಷ್ಟು ದಿನ ಬಿಟ್ಟು ಬರೋ ಮಾತಿಲ್ಲ ಅವರು. ಸೊ ಬಂದರೆ 2 ದಿನ 4 ದಿನ ಅಷ್ಟೇ. ಏನಿದ್ರು ನಮ್ಮದು ಏನಿದೆಯಲ್ಲ ಅದನ್ನು ನಾವೇ ಮ್ಯಾನೇಜ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಾನು ಒಂದು ನಿರ್ಧಾರ ಮಾಡಿದ್ದು, ಇನ್ನು ಮೇಲೆ ಯಾವತ್ತೂ ಹಾಸ್ಪಿಟ್ಲಿಗೆ ಹೆಲ್ತ್ ಇಶ್ಯೂ ಇಟ್ಕೊಂಡು ಪದೇ ಪದೇ ಹೋಗೋದು ಬೇಡ ಅಂತ ಹೇಳಿ. ಸೊ ಆವತ್ತಿನಿಂದ ಇವತ್ತಿನವರೆಗೂ ಮಕ್ಕಳನ್ನ ಈ ಕೆಮ್ಮಾದರೆ, ನೆಗಡಿ ಆದರೆ ಕರ್ಕೊಂಡು ಹೋಗಿ ಅಲ್ಲಿ 2 ಗಂಟೆ 3 ಗಂಟೆ ಕೂತ್ಕೊಂಡು ಪಡಬಾರ್ದು ಕಷ್ಟ ಕೂಡ ಪಟ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ತಿಳ್ಕೊಂಡ ಮೇಲೆ ಕಂಪ್ಲೀಟಾಗಿ ಬದಲಾವಣೆ ಆಗಿ ಬದುಕ್ತಿದ್ದೀನಿ ಅಷ್ಟೇ. ಇದೆಲ್ಲ ಸಾಧ್ಯ ಆಗಿರೋದು ಫುಡ್ಡಿಂದ. ಫುಡ್ ರೊಟೀನ್ ಚೆನ್ನಾಗಿತ್ತು ಅಂದರೆ ನಿಮಗೆ ಎಂಥ ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಅದರಿಂದ ನೀವು ಹೊರಗಡೆ ಬರ್ತೀರಾ. ಆದಷ್ಟು ಪೀಸ್ ಆಫ್ ಮೈಂಡಿಂದ ಇರಬೇಕು, ನೆಗೆಟಿವ್ ಆಲೋಚನೆಗಳಿಂದ ದೂರ ಇರಬೇಕು. ನಮ್ದು ಏನಿದೆಯಲ್ಲ ಅದರಲ್ಲೇ ನಾವು ಖುಷಿ ಪಡಬೇಕು. ಸೊ ಇದು ನಾನು ಫಾಲೋ ಮಾಡ್ತಾ ಇರೋದು. ಥರ್ಡ್ ಒನ್, ಯೂಟ್ಯೂಬ್ನಲ್ಲಿ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂದರೆ ನೀವು ಇನ್ನೂ ಏನೆಲ್ಲ ತೋರಿಸ್ಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ವಿಶ್ ಇದ್ದರೆ ಶೇರ್ ಮಾಡ್ಕೊಳ್ಳಿ ಅಕ್ಕ. ಖಂಡಿತ ಸಿಸ್ಟರ್, ನನಗೆ ಇನ್ನೂ ಹೆಲ್ದಿ ಆಗಿರುವಂಥ ರೆಸಿಪಿ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಹೆಲ್ದಿಯಾಗಿ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಆದಷ್ಟು ಅದ್ರ ಕಡೆನೇ ಅದ್ರ ಬಗ್ಗೆನೇ ಇರುತ್ತೆ ನನ್ನ ಆಲೋಚನೆ ಆಯಿತು ಅಥವಾ ನನ್ನ ವೀಡಿಯೋಗಳಾಯಿತು. ಹಾಗೆ ನನ್ನ ಮನೇಲಿ ಯಾವುದಾದ್ರೂ ಖುಷಿಯಾಗಿರುವಂಥ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಾದರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಟ್ಟಿನಲ್ಲಿ ನೀವು ನನ್ನ ಕುಟುಂಬ ಆಗಿರೋದ್ರಿಂದ ಕಷ್ಟಗಳಿಗಿಂತ ಸುಖಗಳ ಬಗ್ಗೆನೇ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಅಂದಮೇಲೆ ಕಷ್ಟ, ಜಗಳ ಅದೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಹಿಂದೆ ಹಾಕಿ ನಾವು ಮುಂದೆ ಹೋಗಲೇಬೇಕು. ಸೊ ಹಾಗಾಗಿ ನನ್ನಿಂದ ಬೇರೆದವರು ಏನಾದರೂ ತಿಳ್ಕೊಳ್ತಿದ್ದಾರೆ ಅಂದರೆ ಅದು ಒಳ್ಳೆಯದಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾಕಂದರೆ ನೀವೆಲ್ಲ ಇವಾಗ ಒಂದೇ ಫ್ಯಾಮಿಲಿ. ಸೊ ಅದಕ್ಕೆ ಖಂಡಿತ ಸಿಸ್ಟರ್, ಅದು ನನಗೂ ಗೊತ್ತಾಯಿತು. ಎಕ್ಸ್ಪೆಕ್ಟೇಷನ್ ಅಥವಾ ಏನಾದರೂ ಆ್ಯಂಬಿಷನ್ ಇದ್ದರೆ ಹೇಳಿ. ಮಕ್ಕಳ ಬಗ್ಗೆ, ಹಾಗೆ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ, ಮುಂದೆ ಫ್ಯೂಚರ್ ಹೇಗೆ, ಪ್ಲ್ಯಾನ್ ಇದೆ. ಯೂಟ್ಯೂಬ್ನಲ್ಲಿ ಇನ್ನೂ ಹೆಚ್ಚು ವೀಡಿಯೋಸ್ನ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆನಾ ಅಂತ ಹೇಳಿ. ಖಂಡಿತ ಇದ್ರ ರಿಲೇಟೆಡ್ ವಿಡಿಯೋಗಳನ್ನೇ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೆ ಬಿಗ್ ಡ್ರೀಮ್ ಅಂದರೆ ನನಗೂ 1,00,000 ಜನ ಸಬ್ಸ್ಕ್ರೈಬರ್ ಆಗಬೇಕು, ಆ ಥರದ್ದು ದಿನ ನಾನು ನೋಡಬೇಕು ಅನ್ನೋದು ನನ್ನದೊಂದು ಬಿಗ್ ಡ್ರೀಮ್ ಆಗಿದೆ. ನಿಜ, ಅದು ಒಂದು ಇತ್ತೀಚೆಗೆ ಅಂತ ಸಿಕ್ಕಾಬಿಟ್ಟೆ ಅನಿಸ್ತಾ ಇರುತ್ತೆ. ಹಿಂಗೆ ಮಲ್ಕೊಂಡಿದ್ದಾಗ 1,00,000 ಜನ ಸಬ್ಸ್ಕ್ರೈಬರ್ ಆಗ್ಬಿಟ್ರ ಅನ್ನೋ ಒಂದು, ಅಂದರೆ ಆ ಥರದ್ದೊಂದು ಸರ್ಪ್ರೈಸ್ ಬೇಕಲ್ಲ ಅಂತ ಇವಾಗಲೂ ಅನ್ನಿಸ್ತಾ ಇರುತ್ತೆ. ನನಗೆ ಎಷ್ಟು ಚೆನ್ನಾಗಿರುವಂಥದ್ದು ಅಥವಾ ಎಷ್ಟೇ ಹೆಲ್ದಿ ಆಗಿರುವಂಥ ವೀಡಿಯೋಗಳನ್ನು ಹಾಕಿದಾಗ ಕೂಡ ಸೊ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಬರೋದಿಲ್ಲ, ಅದು ನಮ್ಮ ಲೈಫಲ್ಲಿ ಯಾವುದಕ್ಕೂ ರಿಲೇಟೆಡ್ ಇರಲ್ಲ ಅಂಥ ವೀಡಿಯೋಗಳನ್ನು ಸುಮಾರು ಜನ ನೋಡ್ತಿರ್ತೀರ. ನಮ್ಮಲ್ಲಿ ಬದಲಾವಣೆಗಳು ಬೇಕು ಅಂದರೆ ನಮಗೆ ಹತ್ತಿರವಾಗಿರೋದು, ನಮಗೆ ರಿಲೇಟೆಡ್ ಆಗಿರುವಂಥ ವೀಡಿಯೋಗಳನ್ನು ನೋಡಿದಾಗ ನಮ್ಮ ಮೈಂಡು ಕೂಡ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಕೆಲವೊಂದನ್ನು ನೋಡಿ ಕಲಿಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಅಷ್ಟೇ. ನಿಮ್ಮ ಹಾಬೀಸ್, ಬ್ರದರ್ ಹಾಬೀಸ್ ಅನ್ನ ಹೇಗೆ ನಿಮಗೆ ಸಪೋರ್ಟ್ ಸ್ಟಾರ್ಟ್ ಮಾಡಿದರು, ನೀವು ಯಾರಿಂದ ಮೋಟಿವೇಟ್ ಆದ್ರಿ ವ್ಲಾಗ್ ಮಾಡೋಕ್ಕೆ, ಅಥವಾ ಸ್ವಂತ ಪ್ರೇರಣೆನ ಹೇಗೆ ಅಂತ, ಆರ್ ಎನಿ ಅಡ್ವೈಸ್ ಫಾರ್ ದಿಸ್ ಅಂತ ಹೇಳಿದ್ದಾರೆ. ಅಮ್ಮ ಅಪ್ಪನ ಬಗ್ಗೆ ಕೂಡ ಹೇಳಿ ಅಂತ ಹೇಳಿ. ಸೊ ನನಗೆ ಆ್ಯಕ್ಚುಲಿ ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಸ್ಬೆಂಡ್ ಬೇಡ ಅಂತಲೇ ಹೇಳಿದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಏನು ಬೇಕಿರುತ್ತಲ್ಲ ಅದ್ರ ಬಗ್ಗೆ ಕೇಳೋದಕ್ಕಿಂತ ಬೇಡದೇ ಇರೋದ್ರ ಬಗ್ಗೆ ಸುಮಾರು ಜನ ಕ್ವಶನ್ ಕೇಳ್ತಾ ಇರ್ತಾರೆ. ಯಾಕೆ ಬೇಕು? ನಾವು ಒಂದು ಮಾತಂದರೆ ಅದನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಲೆಯಲ್ಲಿ ಇಟ್ಕೊಂಡು ಕೊರಿತಾ ಇರ್ತೀಯ. ಯಾರೋ ಒಬ್ಬರು ಏನೋ ಅಂದ್ಬಿಟ್ರು ಅಂದರೆ ಅದನ್ನೆಲ್ಲಿ ದಿನ ರಾಮಾಯಣ ಬೇಡ ಅಂದರೆ ನಾನು ಅಲ್ಲಿಗೂ ಅವ್ರ ಮಾತು ಮೀರಿ ಇಲ್ಲ ನಾನು ಮಾಡ್ತೀನಿ. ಯಾಕಂದರೆ ಸುಮಾರು ಫೇಲ್ಯೂರ್ ಕಂಡುಬಿಟ್ಟಿದ್ದೆ ನಾನು. ಬಟ್ಟೆದಾಯಿತು, ಜ್ಯುವೆಲ್ರಿದಾಯಿತು. ಸೊ ಇನ್ನೂ ತಲೆಯಲ್ಲಿ ಓಡ್ತಾಯಿತ್ತು ಏನಾದರೂ ಮಾಡ್ಬೇಕು ನಾನು ಅಂತ ಹೇಳಿ. ಆ ಟೈಮಲ್ಲಿ ನಾನು ಅವ್ರನ್ನ ಹೇಗೋ ಕನ್ವಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದಂಗೆ ನನಗೆ ಯಾರೋ ಒಬ್ರು ಥರ್ಡ್ ಪರ್ಸನ್ ಇವರು ವಿಡಿಯೋ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿದ ತಕ್ಷಣ ವಿತಿನ್ ಸೆಕೆಂಡ್, ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡಲಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ಅದ್ರ ಬಗ್ಗೆ ನಂಗೆ ಡಿಲೀಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅದನ್ನು ಸರ್ಚ್ ಮಾಡಿ ಡಿಲೀಟ್ ಮಾಡಿದೆ. ಅದಾದಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಯಿತು. ಅಲ್ಲಿ 1 ವರ್ಷ ತುಂಬ ಕಷ್ಟ ಆಯಿತು.
ಅದೆಲ್ಲ ಸಾಕಾಗೋಗ್ಬಿಡ್ತು ನನಗೆ. ಮತ್ತೆ ನಾನು ಸೆಕೆಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ನಮ್ಮ ಮಾವನವರು. ಅವರು SP ಆಗಿ ರಿಟೈರ್ಡ್ ಆಗಿದ್ದಾರೆ. ಸೊ ಇವಾಗ ಆರಾಮಾಗಿ ಹೊಲಗಳ ಕೆಲಸ ಮಾಡ್ಕೊಳ್ತಾ ಅವ್ರದ್ದು ಒಂಥರ ನೋಡೋಕ್ಕೆ ಬರುತ್ತೆ, ಹೇಳೋಕ್ಕೆ ಬರಲ್ಲ, ಆ ಥರ ಲೈಫ್ ಸ್ಟೈಲು. ತುಂಬ ಆ್ಯಕ್ಟಿವ್ ಪ್ರತಿಯೊಂದರಲ್ಲೂ. ಏನು ನನಗೆ ಈ ಥರ ಕೈ ನೋಯ್ತಿದೆ, ಕಾಲು ನೋಯ್ತಿದೆ, ಬಾಡಿ ಪೇನ್ ಆಗ್ತಿದೆ ಅಂತ ಅದ್ರ ಬಗ್ಗೆ ಕೇಳಿದಾಗೆಲ್ಲ ಅವ್ರು ಹೇಳೋರು, ಯಾವಾಗಲೂ ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದರೆ ಮೈಂಡೆಲ್ಲ ಅದ್ರ ಕಡೆನೇ ಇರುತ್ತೆ. ಮೊದಲು ಯೂಟ್ಯೂಬ್ ಮಾಡ್ತಾ ಇದ್ರಲ್ಲ, ಸ್ಟಾರ್ಟ್ ಮಾಡು ಅಂತ ಹೇಳು ಅಂತ. ಸೊ ಅದನ್ನು ಹಸ್ಬೆಂಡ್ ಮಾತಾಡ್ತಾ ಇದ್ರು, ಜಸ್ಟ್ ಅವ್ರು ಹೊರಗಡೆ ಬಂದು ಹೇಳಿದ್ದಷ್ಟೇ. ನೆಕ್ಸ್ಟ್ ನಾನು ಮತ್ತೆ ನಮ್ಮ ಮಾವನವರ ಪ್ರೇರಣೆಯಿಂದ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಹಸ್ಬೆಂಡ್ ಮುಂಚೆ ಕೂಡ ಅವ್ರಿಗೇನು ಇಷ್ಟ ಇರಲಿಲ್ಲ, ಬಟ್ ಇವಾಗ ತುಂಬ ಖುಷಿ ಪಡ್ತಾರೆ. ಹೊರಗಡೆ ಎಲ್ಲ ನನ್ನನ್ನು ಹೇಳ್ತಾ ಇರ್ತಾರೆ, ಅವ್ರ ಕೆಲಸ ಮಾಡೋಲ್ಲೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ಅಂತ ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಫೈನಲಿ ಬೇಡ ಅಂದವರು ಕೂಡ ಇವಾಗ ನನಗೆ ಪ್ರೋತ್ಸಾಹ ಮಾಡ್ತಿರ್ತಾರೆ. ಅಂದರೆ 3 ವರ್ಷದಲ್ಲಿ ಎಷ್ಟೋ ಸರಿ ಬೇಡ ಬಿಟ್ಬಿಡೋಣ, ಇದರಲ್ಲಿ ಜನ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಂಗೆಲ್ಲ ಪುಷ್ ಮಾಡ್ತಾಯಿದ್ರು. ಇಲ್ಲ, ಒಂದೊಳ್ಳೆ ಟೈಮ್ ಬರುತ್ತೆ, ಮಾಡು, ಏನಾಗಲ್ಲ ಅಂತ ಹೇಳಿ. ಸೊ ಅವರು ಪುಷ್ ಮಾಡಿ ಕೆಲವೊಂದಿಷ್ಟು ಜನ ಮುಂಚೆಯಿಂದನೂ ನನ್ನ ವಿಡಿಯೋ ನೋಡ್ತಿದ್ದಾರೆ, ನನ್ನ ಸಬ್ಸ್ಕ್ರೈಬರ್. ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಅಕ್ಕ ನೀವು ಮಾಡಿ, ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಎಷ್ಟು ಅವರು ಫ್ಯಾಮ್ಲಿ ಮೆಂಬರ್ ಥರ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡಿದರು. ಸೊ ಅವರೆಲ್ಲರ ಸಪೋರ್ಟಿಂದನೇ ನಾನು ಗಾಯತ್ರಿ ಅಕ್ಕನ ಕಡೆ ಹೋದೆ. ಅಲ್ಲಿ ಅವ್ರು ನನ್ನನ್ನು ಪುಷ್ ಮಾಡಿದರು. ಅಕ್ಕ ಹೇಳಿದ್ದು ಅದೇ, ನಿಂದು ಒಳ್ಳೆ ಕಂಟೆಂಟ್ ಇದೆ, ಜನಗಳಿಗೆ ರೀಚ್ ಆಗಿರಲಿಲ್ಲ, ಸೊ ನಾನು ಅದನ್ನು ಪುಷ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ, ಒಳ್ಳೆಯದನ್ನು ಪ್ರೋತ್ಸಾಹ ಮಾಡೋದು ನನ್ನ ಕೆಲಸ ಅಂತ ಹೇಳಿ. ಸೊ ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನೀವೆಲ್ಲ ಹಾಕುವಂಥ ಕಾಮೆಂಟು, ನಿಮ್ಮ ಸಪೋರ್ಟು, ನಾನು ಹೇಳ್ತೀನಲ್ಲ, ಚಿರಋಣಿ ನಿಮ್ಮ ಪ್ರೀತಿಗೆ ಅಷ್ಟೇ. ಸೊ ಅಪ್ಪ ಅಮ್ಮ ಅವರು ತಮ್ಮನ ಫ್ಯಾಮ್ಲಿ ಇದೆ, ಇಬ್ಬರು ತಮ್ಮಂದ್ರಿಗೂ ಆಲ್ರೆಡಿ ಮದುವೆ ಆಗಿದೆ, ಅಣ್ಣಗೂ ಮದುವೆ ಆಗಿದೆ. ಸೊ ಅವ್ರ ಫ್ಯಾಮ್ಲಿ ಜೊತೆ ಅಪ್ಪ ಅಮ್ಮ ಇದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸಿಸ್ಟರ್. ಪ್ರಿಯಾ ಪಾಟೀಲ್, ಹಲೋ ವಿಶಾಲ್, ಐ ವಾಸ್ ನಾಟ್ ಅವೇರ್ ಯುವರ್ ವಿಡಿಯೋ. ಸೊ ಗಾಯತ್ರಿ ಅಕ್ಕ ಹೇಳಿದ ಮೇಲೇ ನೋಡಿರೋದು. ತುಂಬ ಖುಷಿ ಆಗುತ್ತೆ ನಿಮ್ಮ ವಿಡಿಯೋ, ಆಮೇಲೆ ಭಾಳ ಪೇಷನ್ಸ್ ಇದೆ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಸೋ ಮಚ್. ಕ್ವಾಲಿಫಿಕೇಷನ್ ಅದೇ ನಂದು PUC ಕಂಪ್ಲೀಟ್ ಆಗಿದೆ. ವಯಸ್ಸು ಓದೋ ಟೈಮಲ್ಲಿ ನಾನೇನು ಕೂರಲೇಬೇಕು ಅಂತ ಏನಿಲ್ಲ, ಅದು ನನಗಿಷ್ಟ ಆಗಿರೋದ್ರಿಂದ ಅವರು ನಿಮ್ಮ ಮಗಳು ಓದೋ ಟೈಮಲ್ಲಿ ಪಕ್ಕಕ್ಕೆ ಕೂತು ಓದಿಸ್ತೀರಾ ಅಂತ ಕೇಳಿದ್ದಾರೆ. ಅವಳು ಓದೋ ಟೈಮಲ್ಲಿ ನಾನೇನು ಪಕ್ಕಕ್ಕೆ ಕುಂದ್ರಲೇಬೇಕು ಅಂತ ಏನಿಲ್ಲ, ಬಟ್ ನನಗಿಷ್ಟ ಇರೋದ್ರಿಂದ ನಾನು ಇಬ್ಬರನ್ನ ಕೂರಿಸ್ಕೊಂಡು ಓದಿಸ್ತೀನಿ. ಇವಾಗ ಓದ್ತಾಳೆ ಅವಳು. ನೀವು ಯಾವ ಕಡೆಯವರು? ರೂಪಾ ಅಮ್ಮ ಅವ್ರು ಕೇಳಿದ್ದಾರೆ. ಸೊ ನಾವು ಹಸ್ಬೆಂಡ್ ಅಂದರೆ ಕೊಪ್ಪಳ ಡಿಸ್ಟಿಕ್ಕು, ನಮ್ಮದು ಬಂದು ರಾಯಚೂರು ಡಿಸ್ಟಿಕ್ ಆಗುತ್ತೆ ಅಮ್ಮ. ಆಮೇಲೆ ಶ್ವೇತಾ ಅಂದ್ಕೊಳ್ತೀನಿ. ನಿಜ, ಅಕಸ್ಮಾತ್ ಇದರಲ್ಲಿ ಯಾರ ಹೆಸರಾದರೂ ನಾನು ತಪ್ಪಾಗಿ ಹೇಳಿದರೆ ಅಥವಾ ಇಲ್ಲ ನೀವು ಹಿಂಗೆ ಇಡಬೇಕಿತ್ತು ಹಂಗೆ ಹೇಳ್ಬೋದು, ದಯವಿಟ್ಟು ಹೊಟ್ಟೆಲಿ ಹಾಕೊಂಬಿಡಿ. ಯಾಕಂದರೆ ಗೊತ್ತಿಲ್ಲ, ನನಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋದು ಸಹಜ. ನನಗಂತೂ ಈಗ 1-2-3 ವಿಡಿಯೋದಲ್ಲಿ ಎಷ್ಟು ಮನಸ್ಸಿಗೆ ಬೇಜಾರಾಗ್ತಿದೆ ಅಂದರೆ, ನೀವು ಹೇಳ್ಬೇಕಿತ್ತು, ಹೇಳ್ಬೇಕಿತ್ತು, ಹೇಳ್ಬೇಕಿತ್ತು. 17 ನಿಮಿಷದ ವಿಡಿಯೋದಲ್ಲಿ ಅದು ಒಂದು ವರ್ಡೇ ನಾನು ನಿಮಗೆ ಕಾಣ್ತಿರೋದು. ನಂಗೆ ಅದೇ ಆಶ್ಚರ್ಯ ಆಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಥರದ್ದು ಓಪನ್ ಮಾಡಿ ನಿಮ್ಗೆ ಹಾಕಬೇಕು ಅಂದರೆ ಸುಮಾರು ಜನ ಸಿಗ್ತಾರೆ, ಎಂತೆಂತೆಲ್ಲ ಕೆಟ್ಟ ಮಾತಾಡಿ ಏನೇನು. ಈಗ ನಾವು ನಿಧಾನವಾಗಿ ಮಾತಾಡೋದೇ ಬೇರೆ, ರೆಗ್ಯುಲರಾಗಿ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಆಗಿ ವಿಡಿಯೋದಲ್ಲಿ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಬಾಯಿ ತೊದಲು ಅನ್ನೋದು ಬಂದೇ ಬರುತ್ತೆ. ನಾವು ಎಷ್ಟೇ ಪರ್ಫೆಕ್ಟ್ ಅದೀವಿ ಅಂದರೂ ಕೂಡ ಸಹಜ, ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು. ಸೊ ನೀವು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅದು ಏನೋ ಗೊತ್ತಿಲ್ಲ ನನಗೆ. ಪ್ಲೀಸ್ ದಯವಿಟ್ಟು ಈಗ 8-10 ಕಿಲೋಮೀಟ್ರಿಗೂ ಕೂಡ ಭಾಷೆ ಬದಲಾವಣೆ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಸೊ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ, ಏನೋ ಗೊತ್ತಿಲ್ಲ, ಒಂದು ವರ್ಡ್ ಮಿಸ್ಟೇಕ್ ಇದ್ದಾಗ ಅದನ್ನು ದಯವಿಟ್ಟು ಹೊಟ್ಟೆಲಿ ಹಾಕ್ಕೊಳ್ಳಿ. ಖಂಡಿತ ಅದನ್ನು ಮುಂದೆ ನಾನೇ ಅದನ್ನು ಸುಧಾರಿಸ್ಕೊಳ್ತೀನಿ. ಎಲ್ಲೋ ಒಂದು ಕಡೆ ಇನ್ನೂ ಭಯ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಹೇಳ್ಕೋಬೇಕಾಗಿತ್ತು. ನನಗಿದಂತೂ ಸಿಕ್ಕಾಪಟ್ಟೆ ತಲೆಯಲ್ಲಿ ಕೊರಿತಾ ಇತ್ತು. ನೀವು ಅನ್ಬೇಕಿತ್ತು ಅನ್ನ ನಿಮ್ಗೆ ಗೊತ್ತಾ, ನಾವು ಈ ಊಟ ಆಯ್ತಾ ಅನ್ನೋದು ಎಷ್ಟು ಇದಿದೆ ಅಲ್ಲ ಭಾಷೆ. ನಮ್ಮ ಕಡೆ ಎಲ್ಲ ಉಂಡೆ
ಎದ್ದೆ. ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾತಾಡ್ತಾ ಇದ್ದೆ, ಬಟ್ ಏನಂದರೆ ಅದು ಕೇಳೋರಿಗೆ ಏನಪ್ಪ ಈ ಥರ ಇದೆ ಅಂತ ಅನಿಸೋದು. ಸೊ ಹಾಗಾಗಿ ನನ್ನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಇನ್ನು ಮುಂದೆ ಕೂಡ ನಾನು ಕೆಲವೊಂದನ್ನೆಲ್ಲ ತಿಳ್ಕೊಳ್ತೀನಿ. ನೀವೆಲ್ಲ ಅದನ್ನು ಪ್ರೀತಿಯಿಂದ ಹೇಳಿದಾಗ ಆಬ್ವಿಯಸ್ಲಿ ನಾನು ತಿಳ್ಕೊಳ್ತೀನಿ. ಏನು ಇದರಲ್ಲಿ ನೀವು ಈ ಥರ ಮಾತಾಡಬಾರ್ದಾಗಿತ್ತು, ಆ ಥರ ಮಾತಾಡಬಾರ್ದಾಗಿತ್ತು ಅಂದರೆ ಓಕೆ. ನೀವೇನೋ ಒಂದು ವರ್ಡ್ನ ನಾನು ಒತ್ತಿ ಹೇಳಬೇಕಾಗಿರೋದನ್ನು ಲೈಟಾಗಿ ಹೇಳಿರಬೇಕಾಗಿರೋದನ್ನು ಒತ್ತಿಯಾಗಿ ಹೇಳಿದೆ ಅಂದಾಗ ನೀವು ಎಷ್ಟೊಂದೆಲ್ಲ ಅಬ್ಸರ್ವ್ ಮಾಡ್ತೀರಲ್ಲ ಅಂತ ಅನಿಸುತ್ತೆ. ಎನಿವೆ, ನೆಕ್ಸ್ಟು ಶ್ವೇತಾ ಅವರು, ಹಾಯ್ ಡಿಯರ್, ನೀವು ಅಮಾವಾಸ್ಯೆಗೆ ಮಣ್ಣಿನ ಎತ್ತಿಗೆ ಪೂಜೆ ಮಾಡಿದ್ದೀರಲ್ವಾ? ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಡೀಸೆಂಟ್ ಆಗಿದೆ, ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ರೈತರಿಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಅಮ್ಮನ ಮನೇಲಿ ಇರುವಾಗಿಂದನೂ ಎತ್ತುಗಳಿಗೆ ಮೈ ತೊಳೆದು ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೂ ಮಾಡ್ತೀವಿ. ಈ ಮಣ್ಣಿನೆತ್ತಿನ ಅಮಾವಾಸ್ಯೆ ಅಂದರೆ ಇನ್ನೂ ವಿಜೃಂಭಣೆಯಿಂದ ಮಾಡೋದು, ಯಾಕೆಂದರೆ ರೈತರಿಗೆ ಅನ್ನ ಹಾಕೋದು ಎತ್ತುಗಳೆಲ್ಲ. ನಾವು ಅದೆಲ್ಲ ಮಕ್ಕಳಿಗೂ ಗೊತ್ತಾಗಬೇಕು ನಮ್ಮ ಸಂಪ್ರದಾಯ ಏನಿದೆ. ಹಾಗಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಎತ್ತುಗಳನ್ನು ತಂದು ಪೂಜೆ ಮಾಡ್ತೀವಿ ಅಷ್ಟೇ, ಅವ್ರಿಗೂ ಗೊತ್ತಾಗಲಿ ಅಂತ ಹೇಳಿ. ಇನ್ನು ಈಗ ಮಳೆಗಾಲ ಅಲ್ವಾ, ಅದನ್ನು ಎಲ್ಲಾದರೂ ಮಾಡಿ ಮೇಲೆ ಇಟ್ಬಿಟ್ರೆ ಮಳೆ ಬಂದು ಅದು ಮಣ್ಣೆಲ್ಲ ಕರಗಿ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅಮ್ಮನ ಜೊತೆ ಇದ್ದಾಗಂತೂ ಎಷ್ಟೊಂದು ದೇವ್ರ ಅಮಾವಾಸ್ಯೆ ಬಂದಿದೆ ಅಂದರೆ ಕಾಲೆಲ್ಲ ನೋವು ಬರೋದು ನಿಜವಾಗ್ಲೂ. ಪ್ರತಿ ಅಮಾವಾಸ್ಯೆಗೆ ಏನಿಲ್ಲ ಅಂದರೂ ಒಂದು 10ರಿಂದ 12 ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಎಡೆ ಕೊಟ್ಟು ಬರೋಕ್ಕೆ. ಅವಾಗ ಅಷ್ಟೆಲ್ಲ ದೇವ್ರಿಗೆ ಓಡಾಡಿದ್ದೀನಿ ಅಂತ. ಇವಾಗ ಏನಿಲ್ಲ, ಮನೇಲಿ ಪೂಜೆ ಮಾಡೋದು, ಊಟ ಮಾಡೋದು ಅಷ್ಟೇ. ಸೊ ರೈತರ ಹಬ್ಬ ಸಿಸ್ಟರ್ ಅದು. ಅಶ್ವಿನಿ ಅವರು, ನಿಮ್ಮ ಎಜುಕೇಷನ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮಕ್ಕಳ ಎಜುಕೇಷನ್ ಬಗ್ಗೆ ಹೇಗೆ ರೀಡ್ ಮಾಡಿಸ್ತೀರಾ? ಹೇಗೆ ಮಕ್ಕಳನ್ನು ಓದೋದ್ರಲ್ಲಿ ಮ್ಯಾನೇಜ್ ಮಾಡಬೇಕು? ಅವರಿಗೆ ಅದ್ರ ಬಗ್ಗೆ ಯಾಕೆ ಓದಬೇಕು, ಓದೋದ್ರಿಂದ ಏನು ಪ್ರಯೋಜನ ಇದೆ, ನಾವು ಯಾಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀವಿ, ನಾವು ಚೆನ್ನಾಗಿ ಓದಿದರೆ ಯಾವುದಾದ್ರೂ ಒಂದು ಜಾಬ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ನಮ್ಮ ಕಷ್ಟಗಳ ದಿನಗಳು ಏನು ನಾವು ಓದಿರೋದು ಬೆಳೆದಿರೋದು ಇದೆಲ್ಲ ಅದನ್ನು ನಾವು ಪದೇ ಹೇಳ್ತಾನೆ ಇರ್ತೀವಿ. ಇನ್ನೊಂದು, ಮಕ್ಕಳಿಗೆ ಒಳ್ಳೆ ಫುಡ್ ಕೊಟ್ಟಾಗ ಆಬ್ವಿಯಸ್ಲಿ ಅವರು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅದೆಲ್ಲದರಲ್ಲೂ ಇದ್ದೇ ಇರ್ತಾರೆ. ನಮ್ಮಿಬ್ಬರಿಗಿರೋ ಒಂದು ಅಂದರೆ ಅವ್ರ ಬಾಲ್ಯನ ಹೇಳ್ಕೊಳ್ತಿರ್ತಾರೆ, ನಾನು ನನ್ನ ಬಾಲ್ಯನ ಹೇಳ್ಕೊಳ್ತಿರ್ತೀನಿ. ಆಡಂಬರದ ಜೀವನಕ್ಕಿಂತ ಆರೋಗ್ಯವಾಗಿರೋ ಜೀವನ ನೋಡ್ಕೋಬೇಕು. ಆಮೇಲೆ ಎಲ್ಲ ಫೆಸಿಲಿಟೀಸ್ ಇದ್ದು ಚೆನ್ನಾಗಿ ಓದಿ ಮುಂದೆ ಬರೋದ್ರಲ್ಲಿ ಅರ್ಥ ಇರಲ್ಲ, ಏನೂ ಇಲ್ಲದೇ. ಸೊ ಕೆಲವೊಂದು ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅಂದರೆ ಅದು ಬೇಕು ಇದು ಬೇಕು ಅಂತ ಕೆಲವೊಂದು ಸರಿ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಅವರಿಗೆ ಅದನ್ನೇ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಓದೋದ್ರ ಕಡೆ ಅಷ್ಟೇ ಗಮನ ಕೊಡಬೇಕು, ನಮ್ಮ ಹತ್ರ ಅದೇ ಥರದ್ದಿರಬೇಕು ಇದೇ ಥರದ್ದಿರಬೇಕು ಅಂತ ಆಸೆ ಪಡಬಾರ್ದು. ಸೊ ನಾವು ಇವಾಗ ಏನೇ ಹೇಳಿದ್ರು ಕೂಡ ಮಕ್ಕಳು ಕೇಳ್ತಾರೆ. ನಾವು ಹೆಂಗೆ ಅವರನ್ನು ಬೆಳೆಸ್ತೀವಿ ಅವರು ಬೆಳೀತಾರೆ. ಅವ್ರು ಯಾವತ್ತೂ ನನಗೆ ಅಂದರೆ ಇವರು ಓದಲ್ಲ ಬರೆಯಲ್ಲ ಅನ್ನೋ ಕಂಪ್ಲೇಂಟ್ ಇವತ್ತಿನವರೆಗೂ ಇಲ್ಲ ನನಗೆ. ವೈಭವ್ ಆದರೆ ಸ್ವಲ್ಪ ನಾಟಿ ಇದ್ದಾನೆ, ವೈಶು ಅಂತೂ ಪ್ರೀ ಸ್ಕೂಲಿಂದನೇ ಅವಳು ಬ್ರಿಲಿಯಂಟ್ ಎಲ್ಲದರಲ್ಲೂ. ಸೊ ನಂಗೆ ಅದು ತೊಂದರೆ ಅಂತ ಅನಿಸಿಲ್ಲ. ನನಗೆ ನಂಬಿಕೆ ಇರೋದು ಒಳ್ಳೆ ಊಟ ಕೊಟ್ಟಾಗ, ಆಮೇಲೆ ದಿನಾಲೂ ರಾತ್ರಿ 4ರಿಂದ 5 ಬಾದಾಮಿನೆಲ್ಲ ನೆನೆಸ್ಕೊಡ್ತಾ ಇರ್ತೀನಿ. ಇವೆಲ್ಲ ಮಕ್ಕಳಿಗೆ ಗ್ರೋತ್ ಆಗುತ್ತೆ ಅವರ ಬ್ರೈನ್ ಅಂತ ಹೇಳಿ. ಸೊ ಅಷ್ಟೇ, ಆ ಥರದ್ದನ್ನೆಲ್ಲ ಮಾಡ್ತಾ ಇರ್ತೀನಿ ನಾನು. ನನ್ನ ಎಜುಕೇಷನ್ ಬಂದು PUC ಕಂಪ್ಲೀಟ್ ಆಗಿದೆ ಸಿಸ್ಟರ್. ರೇಣುಕಾ, ಸೊ ಮನಿ ಸೇವಿಂಗ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಎಷ್ಟು ಜನ ಇದು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಹಾನೆಸ್ಟಾಗಿ ಹೇಳ್ತಿದ್ದೀನಿ. ಮನಿ ಸೇವಿಂಗ್ಸ್ ಅಂದರೆ ನನ್ನ ಪ್ರಕಾರ ಮಕ್ಕಳಿಗೆ ಒಳ್ಳೆ ಆರೋಗ್ಯ, ಅವರಿಗೆ ಒಳ್ಳೆ ಎಜುಕೇಷನ್, ಅವೆರಡೇ ನನ್ನ ಗುರಿ. ನನಗೆ ಯಾವಾಗಲೂ ಅನ್ಸೋದೇನು ಗೊತ್ತಾ, ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನಲ್ವ ಅದರಲ್ಲಿನೇ ನಾವು ನೆಮ್ಮದಿಯಾಗಿ ಬದುಕ್ಬೋದು. ಬಟ್ ಬೇರೆಯವ್ರು ನೋಡಿದಾಗ ನಮ್ಮ ಹತ್ರ ಕೋಟಿ ಇದ್ದರೂ ಬದುಕೋದು ಕಷ್ಟ ಆಗುತ್ತೆ. ನಮ್ಮ ಮುಂದೆ ನಮ್ಮ ಜೀವನದಲ್ಲಿ ಮಕ್ಕಳಿಂದ ಬೇರೆ ಲೈಫ್ ಟರ್ನ್ ಆಗ್ಬೋದೇನೋ. ಸೊ ಅದಕ್ಕೆ ಏನಿದೆ ಅಲ್ಲ ಅದರಲ್ಲೇ ಖುಷಿ ಪಡ್ತಾ ಇದ್ದೀವಿ. ಸೇವಿಂಗ್ಸ್ ಅಂತ ಆ ಥರದ್ದು ಏನೂ ಸದ್ಯಕ್ಕೆ ಮಾಡ್ತಾ ಇಲ್ಲ. ಒಳ್ಳೆ ಸ್ಕೂಲಿಗೆ ಹಾಕಿರೋದ್ರಿಂದ ಮಕ್ಕಳನ್ನ ಓದಿಸ್ಬೇಕು ಅಷ್ಟೇ. ಅದ್ರ ಬಗ್ಗೆ ನೆಕ್ಸ್ಟ್ ನಾನೇನಾದರೂ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸಿಸ್ಟರ್. ಶ್ವೇತಾ ಅವರು, ನೀವಿರೋದು ರೆಂಟ್ ಅಥವಾ ಕ್ವಾರ್ಟರ್ಸ್ ಸಿಸ್ಟರ್. ಇದು ಪವಿತ್ರ ಅವರು, ನಿಮ್ಮ ಎನರ್ಜಿ ಹೇಗೆ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ನಿಮಗೆ ಬ್ಯಾಕ್ ಪೇನ್ ಇಲ್ವಾ? ನಿಮ್ಮದು ನಾರ್ಮಲ್ ಡೆಲಿವರಿನಾ? ಇಲ್ಲ, ನಂದು ಸಿಸರಿನ್ ಆಗಿರೋದು. ಸೊ ಅದೇ
ಊಟದಿಂದನೇ ನಾನು ಸುಮಾರು ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಎನರ್ಜಿ ಎಲ್ಲ ಇದೆ ಕೆಲಸ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಬ್ಯಾಕ್ ಪೇನ್ ಯಾಕೆ ಬರ್ತಾ ಇಲ್ಲ ಅಂದರೆ, ನಾನು 4 ವರ್ಷದಿಂದ ಒಂದು ಕೆಳಗಡೆ ಚಾಪೆ ಹಾಸ್ಕೊಂಡು ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ತೀನಿ. ಆದರೆ ಅದು ಕಂಫರ್ಟೇಬಲ್ ಆಗಿರುವಂಥ ನಿದ್ದೆ ಬರುತ್ತೆ. ಮುಂಚೆ ನಂಗೆ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಇತ್ತು. ಇವಾಗ ಏನಂದರೆ B12 ಮತ್ತು D3 ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೂಡ ಅದನ್ನು ನಾನು ತೊಗೊಳ್ತಿದ್ದೀನಿ. ಯಾಕೆಂದರೆ ಬಿಸಿಲಿಗೆ ಹೋಗಲ್ಲ, ಬಿಸಿಲಿಗೆ ಹೋಗ್ಬಿಟ್ರೆ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರದ್ದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಒಳ್ಳೊಳ್ಳೆ ಫುಡ್ ತಿಂತ ಕಾಳುಗಳನ್ನು ತಿಂತ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಸಿಸ್ಟರ್. ಆಮೇಲೆ ಮಮತಾ ಮಾಲ್ತಿ ಅವರು ನಮ್ಮದು ಉಡನ್ದು ದೇವ್ರದ್ದು ಟೆಂಪಲ್ದು ಇದೆ ಅಲ್ವಾ, ಅದರ ಬಗ್ಗೆ ಕೇಳಿದ್ದಾರೆ. ಸೊ ನೇತ್ರಾವತಿ ನಿಮ್ಮ ಕಿಚನಲ್ಲಿರೋ ರ್ಯಾಕ್ ಅವರು ಕೂಡ ಅಷ್ಟೇ. ಕೆಲವೊಬ್ಬರೆಲ್ಲ ಅಶ್ವಿನಿ ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಸಿಸ್ಟರ್. ರಾಧಾ ಹಾಯ್ ವಿಶಾಲ್, ನೀವು ರಿಲೇಟಿವಲ್ಲಿ ಮದುವೆ ಆಗಿರೋದಾ ಲವ್ ಮ್ಯಾರೇಜ್? ಇಲ್ಲ, ರಿಲೇಟಿವ್ ಅಂತ ಏನೂ ಇಲ್ಲ, ಹೊರಗಡೆನೆ ನಮ್ಮದು ಅರೇಂಜ್ ಮ್ಯಾರೇಜ್ ಆಗಿರೋದು. ನಿಮ್ಮ ಎಜುಕೇಷನ್ ಸುಜಾತ ಅವರು, ನಮ್ಮದು PUC ಕಂಪ್ಲೀಟ್ ಆಗಿದೆ ಸಿಸ್ಟರ್. ಸುನೀತಾ ಹಾಯ್ ಅಕ್ಕ, ನಿಮ್ಮ ಎಜುಕೇಷನ್ ಆ್ಯಂಡ್ ಯುವರ್ ಮದರ್ ಎಜುಕೇಷನ್ ನಿಮ್ಮ ವ್ಲಾಗ್ ಮಾಡಿ ಅಂತ ಹೇಳಿ. ಅಮ್ಮಂದು ಏನೂ ಇಲ್ಲ, ಅವರು ಓದೇ ಇಲ್ಲ ಸ್ವಲ್ಪ ಕೂಡ. ಇವಾಗ ಅಂದರೆ ಮೊದಲೆಲ್ಲ ಹೆಬ್ಬಳ್ಳು ನಡೀತಾ ಇತ್ತು ಎಲ್ಲ ಕಡೆ, ಇವಾಗ ನಡೀತಾ ಇಲ್ಲ ಅದು. ಅಂದರೆ ಅವ್ರು ಕೆಲಸ ಮಾಡಿ ಅದೇನು ಚೇಂಜ್ ಆಗಿದೆನೋ, ಹೋದ್ರೂ ಕೂಡ ಅವರು ಹೆಬ್ಬಳ್ಳು ತೊಗೊಳ್ಳಲ್ಲಂತೆ. ಸ್ವಲ್ಪ ಇವಾಗ ತಮ್ಮ ಹೆಸರು ಒಂದೇ ಬರೆಯೋದು ಕಲ್ತಿದ್ದಾರೆ. ಅಪ್ಪ ಎಲ್ಲ PUC ಓದಿದ್ದಾರೆ, ಅಮ್ಮ ಏನೂ ಓದಿಲ್ಲ. ಅಪ್ಪನೇ ಹಾಕ್ಕೊಟ್ಟು ಅವರಿಗೆಲ್ಲ ಒಂದು ತಮ್ಮ ಹೆಸರನ್ನ ತಾವು ಬರೆಯೋದನ್ನ ಕಲ್ತಿದ್ದಾರೆ ಅಷ್ಟೇ. ನಂದು PUC ಕಂಪ್ಲೀಟ್ ಆಗಿದೆ ಸಿಸ್ಟರ್. ಪದ್ಮ ಅವರು, ಮ್ಯಾಮ್ ನಿಮ್ಮ ಫಿಟ್ ಬಾಡಿನ ಹೇಗೆ ಮೇಂಟೈನ್ ಮಾಡಿದ್ದೀರಾ? ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಸಿಸ್ಟರ್ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಸಪ್ರೇಟ್ ಏನೂ ಮಾಡಲ್ಲ ನಾನು. ಬೆಳಗ್ಗೆ ಏನು ರೊಟ್ಟಿ ಪಲ್ಯ, ನಿಮ್ಗೆ ಗೊತ್ತಾ, ಬೆಳಗ್ಗಿನ ಊಟ ರಾಜನ ಥರ ಇರಬೇಕಂತೆ, ಮಧ್ಯಾಹ್ನ ರಾಣಿ ಥರ ಇರಬೇಕಂತೆ, ರಾತ್ರಿ ಭಿಕ್ಷಕನ ಥರ ತಿನ್ನಬೇಕಂತೆ. ಆದರೆ ಬೆಳಗ್ಗೆ ಊಟ ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಫೈಬರ್ ಇರಬೇಕು, ಎಲ್ಲ ಥರದ್ದು ಇರೋ ಥರನೇ ಹಣ್ಣು ಕಾಳು ಪಲ್ಯ ರೊಟ್ಟಿ ಆ ಥರದನ್ನು ತಿಂದ್ಬಿಡ್ತೀವಿ. ಮಧ್ಯಾಹ್ನ ಕೂಡ ರೊಟ್ಟಿನೇ, ಕೆಲವೊಂದು ಸರಿ ರಾತ್ರಿ ಕೂಡ ಒಂದು ರೊಟ್ಟಿ ತಿಂದು ಮಲ್ಕೊಳ್ತೀವಿ. ಅದು ಬಿಟ್ಟು ಬೇರೆ ಏನೂ ತಿನ್ನಲ್ಲ. ನಾನು ಎಲ್ರಿಗೂ ಹೇಳೋದು ಇಷ್ಟನೇ, ಅನ್ನನ ಕಡಿಮೆ ತಿನ್ನಿ, ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಲೈಫು. ಶಿಲ್ಪ ಅವರು, ಹಾಯ್ ಅಕ್ಕ, ನೀವು ತೋರಿಸಿರೋ ಅಡುಗೆಲಿ ಮೇಜರ್ಮೆಂಟ್ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಮೊನ್ನೆ ನಾನು ಗೋಧಿಯಲ್ಲಿ ಓಟ್ಸ್ ಹಾಕ್ತಾಯಿದ್ದೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಒಂದು 5 kg ಗೋಧಿ ತೊಗೊಂಡಿದ್ವಿ ಅಂದರೆ ಒಂದು ಅರ್ಧ kg ಅಷ್ಟು ಓಟ್ಸು, ಒಂದು 4 ಸ್ಪೂನಷ್ಟು ಮೆಂತೆನ ಹಾಕ್ತೀನಿ. ಓಟ್ಸು ನಾವು ಡೈರೆಕ್ಟಾಗಿ ತಿನ್ನಲ್ಲ, ಹಾಕೋದ್ರಿಂದ ಚಪಾತಿ ಬೆಳಗ್ಗೆ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆಮೇಲೆ ಮೆಂತೆ ಹಾಕೋದ್ರಿಂದ ನಮ್ಮ ರಕ್ತ ಶುದ್ಧಿ ಆಗುತ್ತೆ. ನಾನು ಅಡುಗೆಯಲ್ಲಿ ಸ್ವಲ್ಪ ಹಾಕ್ತಾ ಇರ್ತೀನಿ, ಹಾಗಾಗಿ ಮಾಡಿಸಿರೋದು. ಖಂಡಿತ ನೆಕ್ಸ್ಟ್ ನಾನು ಮಾಡಿದಾಗ ಏನೇನೆಲ್ಲ ಮಾಡ್ತಿರ್ತೀನಲ್ವ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ದೀಪಿಕಾ ಅವರು, ಕೊನೆಯದಿದು, ಹಾಯ್ ಸಿಸ್ಟರ್, ನಿಮಗೆ ಥೈರಾಯ್ಡ್ ಇದೆ ಅಂತ ಹೇಳಿದ್ರಿ, ಅದರಿಂದ ಸುಸ್ತು ಆಗಲ್ವಾ? ಎಷ್ಟು ಎನರ್ಜಿಯಾಗಿ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತೀರಾ? ನನಗೂ ಥೈರಾಯ್ಡ್ ಇದೆ, ಇತ್ತೀಚೆಗೆ ತುಂಬ ಸುಸ್ತು ಅನಿಸುತ್ತೆ, ನೀವು ಹೇಗೆ ಮಾಡ್ತೀರಾ ಹೇಳಿ ಅಂತ ಹೇಳಿ. ನಾನು ಒಂದೊಂದು ದಿನ ರೊಟ್ಟಿ ಮಾಡಿ ಮುದ್ದೆ ಹಾಗೆ, ಅಂದರೆ ಅವ್ರ ಕಡೆ ಏನು ಫುಡ್ ಇದೆಯಲ್ಲ ಅದನ್ನು ಅವರು ತಿಂತಾರೆ. ಈ ಎಲ್ಲದಕ್ಕೂ ನಾನು ಇದನ್ನೇ ಹೇಳ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಇದು ಸತ್ಯ. ನೀವು ಒಪ್ಕೊಳ್ತಿರೋ ಒಪ್ಕೊಳ್ಳಲ್ಲ ಗೊತ್ತಿಲ್ಲ. ಈಗ 100 ವರ್ಷದಿಂದ ಕೇಳಿದ್ರು ಕೂಡ ಜೋಳದ ನುಚ್ಚಿನ ಅನ್ನ ರೊಟ್ಟಿ ಪಲ್ಯನೇ ತಿಂದು ಬಂದಿರೋದು. ಅನ್ನ ಇರ್ತಾನೆ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಕೂಡ ಅಮಾವಾಸ್ಯೆ ಉಣ್ವೆಗೆ ಅಮ್ಮ ನುಚ್ಚು ತೊಗೊಂಬಂದಿರೋರು ಅವನ್ನೇ ಮಾಡ್ತಾಯಿದ್ವಿ. ಅಕ್ಕಿ ಅನ್ನೋದು ಭಾಳ ಅಪರೂಪ. ಇವಾಗ ಅನ್ನ ಜಾಸ್ತಿ ಆಗೋಗ್ಬಿಟ್ಟಿದೆ. ಆ ರೊಟ್ಟಿ ಅದು ಎಲ್ಲಿ ಮಾಡೋದು ಅಂತ ಹೇಳಿ ಚಪಾತಿ ಮಾಡ್ತಾರೆ, ಚಪಾತಿ ಕೂಡ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ನನ್ನಲ್ಲಿ ಕಂಪ್ಲೀಟ್ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಅಂದರೆ ವಾರದಲ್ಲಿ 5 ದಿನ ರೊಟ್ಟಿ ತಿಂತೀವಿ. ಸೊ ಮಿಕ್ಕಿರೋ ಟೈಮಲ್ಲಿ ಕೂಡ ಎಲ್ಲ ಮಾಡ್ತೀವಿ. ಆಮೇಲೆ ಟಿಫನ್ ಐಟಮು ಸ್ವಲ್ಪ ಜಾಸ್ತಿನೇ ಯಾಕೆ ತಿಂತೀವಿ ಅಂದರೆ, ಇವಾಗ ನೋಡಿ, ನೀವೇ ಎಲ್ಲರೂ ಹೇಳ್ತಿರ್ತೀರಿ, ನೀವು ಎಷ್ಟೊಂದು ಎನರ್ಜಿಯಾಗಿ ಕೆಲಸ ಮಾಡ್ತೀರಾ, ಹಾಗೆ ಥೈರಾಯ್ಡ್ ಅಂದ ತಕ್ಷಣ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಪದೇ ಹೆಲ್ತ್ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಅದೆಲ್ಲದರಿಂದ ದೂರ ಇರಬೇಕು ಅಂದರೆ ನಮ್ಮದು ಚೆನ್ನಾಗಿರುವಂಥ ಒಂದು ಊಟ. ನಮ್ಮಮ್ಮ ಮುಂಚೆಯಿಂದನೂ ಹೇಳೋರು, ನನಗೆ ಮದುವೆ ಆದಾಗಿಂದನೂ ಹೇಳೋರು, ಮಕ್ಕಳಿಗೆ ಈ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿ ಇದು ಯಾವುದೂ ಕೊಡಬೇಡ, ಇವಾಗಿಂದನೇ ರೊಟ್ಟಿ ಕೊಡು. ಸೊ ಅವ್ರ ಮಾತೆಲ್ಲ ನಾನು ಆ ಟೈಮಲ್ಲಿ ಕೇಳಲೇ ಇಲ್ಲ. ಅದಾದಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ ಬಂತು. ಸೊ ಅದಾದಮೇಲೆ ಮತ್ತೆ ನಮ್ಮಮ್ಮ
ನಮ್ಮ ಅಜ್ಜಿ ತಿಂತಾ ಇರೋವಂಥ ಊಟನೇ ನಾನು ಫಾಲೋ ಮಾಡ್ತಾ ಬರ್ತಿದ್ದೀನಿ. ಸೊ ಅದೊಂದೇ, ಅದು ಬಿಟ್ಟು ನಾನು ಇದಕ್ಕೆ ಅಂತ ಸಪ್ರೇಟ್ ಏನೂ ತೊಗೊಳ್ತಿಲ್ಲ. ಈ 4 ವರ್ಷದಿಂದ ಏನು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ತಿದ್ದೀನಲ್ಲ ಅದನ್ನೇ ತೊಗೊಳ್ತಿದ್ದೀನಿ. ಅದರಲ್ಲೂ ಕೂಡ ಏನೂ ಡಿಫ್ರೆನ್ಸ್ ಆಗಿಲ್ಲ. ಅಂದರೆ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಅಥವಾ ವೇಟ್ ಜಾಸ್ತಿ ಆಗೋದು, ಕಡಿಮೆ ಆಗೋದು ಏನೂ ಇಲ್ಲ. ಕರೆಕ್ಟಾಗಿಯೇ ಇದ್ದೀನಿ. ಆಮೇಲೆ ಹೋದ ಸರಿಗಿನ ಈ ಸರಿ ಒಂದು 4 kg, ಅಂದರೆ ನಾನು ಶನಿವಾರ ಟೈಮಲ್ಲಿ ಉಪವಾಸ ಮಾಡ್ತೀನಿ ಕಂಪ್ಲೀಟಾಗಿ. ಆಮೇಲೆ ರೈಸ್ ಐಟಮ್ ಜಾಸ್ತಿ ತಿನ್ನದೇ ಇರೋದ್ರಿಂದ ಸೊ ವೇಟ್ ಕಡಿಮೆ ಆಗಿರ್ತೀನಿ. ಬಿಟ್ಟರೆ ಆರೋಗ್ಯದಲ್ಲಿ ಯಾವುದೇ ಏರುಪೇರಿಲ್ಲ. ಅದೆಲ್ಲ ದೇವರ ದಯೆ. ಸೊ ನಾನು ಕೂಡ ಅದೇ ಥರ ಲೈಫನ್ನು ಕಳಿಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೆಲಸಗಳನ್ನು, ಕಷ್ಟ ಇಷ್ಟ ಎರಡೂ ಪಟ್ಟು ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ಸೊ ಆ ಥರದ್ದೊಂದು ಒಳ್ಳೆ ರೊಟೀನ ಸ್ಟಾರ್ಟ್ ಮಾಡಿ ನಿಮಗೂ ಅದೆಲ್ಲ ದೂರ ಆಗುತ್ತೆ. ಪ್ರತಿಯೊಬ್ಬರು ಹೆಲ್ದಿ ಆಗಿರ್ಬೋದು. ಸೊ ಇಷ್ಟು ನಿಮ್ಮೆಲ್ಲರ ಕ್ವಶನ್ ಆಗಿತ್ತು. ಸೊ ಖಂಡಿತ ನಿಮ್ಗೆಲ್ರಿಗೂ ಇದು ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಈ ವಿಡಿಯೋ. ಮತ್ತೆ ಹೇಳ್ತಿದ್ದೀನಿ, ನನ್ನ ವಿಡಿಯೋದಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ನೋಡೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ.